ಮೊದಲನೇದಾಗಿ ಇದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ನಮ್ಮ ವೆರೈಟಿ ಕ್ರಿಯೇಷನ್ಸ್ ನಿರ್ಮಾಣದ ವಿದ್ಯಾರ್ಥಿನಿಯರೇ ಸಿನಿಮಾದ ಆಡಿಯೋ ಲಾಂಚ್ ಇವೆಂಟ್ ಬೈ ಈಗಲ್ ಮೀಡಿಯಾ ಕ್ರಿಯೇಷನ್ಸ್ ಆ್ಯಂಡ್ ಜಾಲಿವುಡ್ ಮೀಡಿಯಾ ಪಾರ್ಟ್ನರ್ ಮೈ ಮೂವಿ ಬಜಾರ್, ಮ್ಯೂಸಿಕ್ ಆನ್, ಟಿ ಸೀರೀಸ್, PRO ಜಯಸೂರ್ಯ ಅವರು. ನಾನು ಇವತ್ತಿನ ಕಾಲೇಜ್ ಫೆಸ್ಟ್ ಕಮ್ ಇಂಡಿಪೆಂಡೆನ್ಸ್ ಡೇ, ನೀವೆಲ್ಲರೂ ಕಾಲೇಜ್ ಫೆಸ್ಟ್ಗೆ ಬಂದಿರೋ ಥರ ಕಲರ್ಫುಲ್ ಡ್ರೆಸ್ಸಲ್ಲಿ ಬಂದಿದ್ದೀರಾ. ನನ್ನನ್ನು ನಮ್ಮ ಪ್ರಿನ್ಸಿಪಲ್ರು ಮಂಗ ಮಾಡಿ ಇಂಡಿಪೆಂಡೆನ್ಸ್ ಡೇ ಥರ ಕರೆಸಿದ್ದಾರೆ. ಸೊ ನಿಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಮುಂದೆದಾಗಿ ಪ್ರೀತಿಯ ಸ್ವಾಗತ. ಆದರೆ ಮೊದಲನೇದಾಗಿ ನಮ್ಮ ರಿಯಲ್ ಲೈಫ್ ಟೀಚರ್ಸ್ ಅಂದರೆ ನಮ್ಮ ಮಾಧ್ಯಮ ಮಿತ್ರರೆಲ್ಲರೂ ಬಂದಿದ್ದೀರಾ. ದಯವಿಟ್ಟು ಜೋರಾದ ಚಪ್ಪಾಳಿಯೊಂದಿಗೆ ನಮಗೆ ತಿದ್ದಿ ತಿಳಿ ಹೇಳುವ ಎಲ್ಲ ಮಾಧ್ಯಮ ಮಿತ್ರರಿಗೆ, ಅದು ಪ್ರಿಂಟ್ ಆಗಿರಬಹುದು, ಎಲೆಕ್ಟ್ರಾನಿಕ್ ಆಗಿರ್ಬೋದು ಹಾಗೂ ಡಿಜಿಟಲ್ನ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾರ್ಟ್ಲಿ ವೆಲ್ಕಮನ್ನು ಹೇಳ್ತಾ, ಇನ್ನು ನಮ್ಮ ಸ್ಟೂಡೆಂಟ್ಸ್ನ ಎಲ್ಲ ಪೋಷಕರು ಬಂದಿದ್ದೀರಾ ಪೇರೆಂಟ್ ಟೀಚರ್ ಮೀಟಿಂಗ್ಗೆ, ನಿಮಗೂ ಹಾರ್ಟ್ಲಿ ವೆಲ್ಕಮ್. ಸಹಕರಿಸ್ತಾ ಇರುವಂಥ ನಿಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಇವತ್ತು ಆಡಿಯೋ ಲಾಂಚ್ ಇವೆಂಟ್ ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಬಹಳಷ್ಟು ಬ್ಯೂಟಿಫುಲ್ ಸಾಂಗ್ಸ್ ನಿಮಗೋಸ್ಕರ ಕಾಯ್ತಾ ಇದೆ. ಆದರೆ ನಮ್ಮ ಅರುಣ್ ಅಮುಕ್ತ ಅವರು ಲೂಸ್ಗಳು ನಿರ್ದೇಶನ ಮಾಡಿ ಆದಮೇಲೆ ಸ್ವಲ್ಪ ಟೈಟ್ ಆಗಿದ್ರು. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬ್ಯುಸಿ ಆಗಿದ್ರು, ಬ್ಯುಸಿ ಶೆಡ್ಯೂಲಲ್ಲಿ, ಅಂದರೆ ಟೈಟ್ ಶೆಡ್ಯೂಲ್ ಇತ್ತು ಅಂತ ಹೇಳಿ. ಈಗ ಸ್ವಲ್ಪ ಫ್ರೀ ಆಗಿ ಓಕೆ ವಿದ್ಯಾರ್ಥಿನಿಯರೇ ಅಂತ ಹೇಳಿ ಪಾಠ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಇಲ್ಲಿ ಖುಷಿ ವಿಷಯ ಅಂತ ಹೇಳಿದ್ರೆ ನಮ್ಮ ಕಾಲೇಜ್ ಪ್ರೆಸಿಡೆಂಟ್ ನಮ್ಮ ಪ್ರೀತಿಯ ಚಂದನ್ ಶೆಟ್ಟಿ ಅವರು ತೆರೆಯ ಮೇಲೆ ಮೊಟ್ಟಮೊದಲ ಬಾರಿಗೆ ನಾಯಕ ನಟನಾಗಿ ನಮ್ಮೆಲ್ಲರನ್ನ ಮನೋರಂಜಿಸೋದಕ್ಕೆ ರೆಡಿ ಆಗಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಸ್ಕೂಲ್ ಪ್ಲಸ್ ಪಾಯಿಂಟ್ ಏನಂತ ಹೇಳಿದ್ರೆ ಹೊಸ 4 ಪ್ರತಿಭೆಗಳಿಗೆ ಅಡ್ಮಿಷನ್ ಸಿಕ್ಕಿದೆ. ಸೊ ಕಂಗ್ರ್ಯಾಚುಲೇಷನ್ಸ್ ನಿಮ್ಮೆಲ್ರಿಗೂ ಕೂಡ. ಇವತ್ತು ಬಹಳಷ್ಟು ಒಂದು ರೀತಿ ಈ ಕಾಲೇಜ್ ಫೆಸ್ಟ್ ಥರನೇ ಬ್ಯೂಟಿಫುಲ್ ಆದಂತಹ ಸಾಂಗ್ಸನ್ನು ನೀವೆಲ್ಲರೂ ಎಂಜಾಯ್ ಮಾಡೋದಕ್ಕಿದ್ದೀರಾ. ಟಿ ಸೀರೀಸ್ ಅವರಿಗೆ ಈ ಮೂಲಕ ನಮ್ಮ ಇಡೀ ಚಿತ್ರತಂಡ ಥ್ಯಾಂಕ್ಸನ್ನು ಹೇಳ್ತಾ ಇದ್ದೀವಿ. ನೇರವಾಗಿ ಇಲ್ಲಿವರೆಗೂ ರಿಲೀಸ್ ಆಗದೆ ಇರುವಂತಹ ನಮ್ಮ ಸಿನಿಮಾದ 4 ಬ್ಯೂಟಿಫುಲ್ ಸಾಂಗ್, ಅದನ್ನು ನೀವೆಲ್ಲರೂ ನೋಡಬೇಕು, ಎಸ್ಪೆಷಲಿ ನಮ್ಮ ಮಾಧ್ಯಮ ಮಿತ್ರರು ನೋಡಬೇಕು ಅನ್ನೋದು ನಮ್ಮ ಸಿನಿಮಾ ತಂಡದ ಆಶಯ ಕೂಡ. ಹಾಗಾಗಿ ಮೊದಲಿಗೆ ಆ 4 ಸಾಂಗ್ಸ್ ಬರಲಿ ಪ್ಲೀಸ್. ಇನ್ನೊಂದು ಬಾಕಿ ಇದೆ, ಆದರೆ ಮೇಯ್ನ್ ನಾವು 4 ಹಾಡುಗಳನ್ನು ನಮ್ಮ ಮಾಧ್ಯಮ ಮಿತ್ರರಿಗೆ ತೋರಿಸಿದ್ವಿ. ಏನು ಮಾಡ್ಬೇಕು ಈಗ ನೀವು ಮಾತಾಡಬೇಕು ಬೇಡವಾ, ಅಥವಾ ದೀಪ ಬೆಳಗಿಸೋದಿದ್ರೆ ಹೇಳಿ ತರ್ಸೋಣ. ಎಲ್ಲರಿಗೂ ನಮಸ್ಕಾರ. ನಮ್ಮ ಮಾಧ್ಯಮದವರಿಗೆ, ಯೂಟ್ಯೂಬ್ ಚಾನಲ್ನವರಿಗೆ ಮತ್ತು ಬಂದಿರತಕ್ಕಂಥ ಎಲ್ಲ ಸ್ನೇಹಿತರಿಗೆ, ಬಂಧುಗಳಿಗೆ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಸ್ವಾಗತ. ಈ ಒಂದು ಚಿತ್ರವನ್ನು ನಾವು ಶುರು ಮಾಡಿ ಆಲ್ಮೋಸ್ಟ್ 2 ವರ್ಷ ಆಗ್ತಾ ಬಂತು. ನಿಜವಾಗ್ಲೂ ಹೇಳಬೇಕು ಅಂದರೆ ಈ ಹಾಡುಗಳನ್ನ ನಾವು ಕೇಳಿರಲಿಲ್ಲ. ಟ್ರ್ಯಾಕ್ ಒಂದ್ಸತಿ ತೊಗೊಂಡು ತೋರಿಸಿದ್ರು. ಟ್ರ್ಯಾಕ್ ನೋಡಿದ್ಮೇಲೆ ಅನ್ನಿಸ್ತು ನಮಗೆ ಪರವಾಗಿಲ್ಲ. ಇದಕ್ಕೆ ಈ ಹಾಡುಗಳನ್ನ ಬರೆದಿರತಕ್ಕಂಥ ನಮ್ಮ ಸಾಹಿತಿಗಳು ತುಂಬ ಚೆನ್ನಾಗಿ ಬರೆದಿದ್ದಾರೆ. ಪಿಕ್ಚರ್ ರಿಲೀಸ್ ಆಗೋಕ್ಕೆ ಮುಂಚೆನೇ ಆಲ್ಮೋಸ್ಟ್ ಹಿಟ್ ಆಗಿಬಿಟ್ಟಿದೆ. ಎಲ್ಲರೂ ಈ ಸಾಂಗ್ ಕೇಳಿದವರೆಲ್ಲ ತುಂಬ ಒಂಥರ ಅಪ್ರಿಷಿಯೇಷನ್ ಕೊಡ್ತಾ ಇದ್ದಾರೆ. ಇದೇ ಥರ ತುಂಬ ಹಿಟ್ ಆಗಲಿ, ಎಲ್ಲ ಕಡೆ ಹೋಗಲಿ. ನಾವು ಟಿ ಸೀರೀಸ್ಗೂ ಕೊಟ್ಟಿದ್ದೀವಿ, ಚೆನ್ನಾಗಿ ಆಗಲಿ ಅಂತ ನಮ್ಮ ಒಂದು ಭರವಸೆ ಇದೆ. ಚೆನ್ನಾಗಿ ನಡೀಲಿ. ಚಿತ್ರ 19 ತಾರೀಕು ಜುಲೈ 19ರಂದು ರಿಲೀಸ್ ಆಗ್ತಾ ಇದೆ. ತಾವೆಲ್ಲರೂ ಬಂದು ಎಲ್ಲರೂ ನೋಡಿ ಸಂತೋಷಪಟ್ಟು ಹಾರೈಸಬೇಕೆಂದು ಎಲ್ಲರಿಗೂ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಇದೀಗ ನಮ್ಮ ಶಿವಲಿಂಗೇಗೌಡ ಸರ್ ಮಾತನಾಡಬೇಕು ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಈಗಾಗಲೇ ನಮ್ಮ ಪಾರ್ಟ್ನರ್ ಎಲ್ಲ ವಿಚಾರಗಳು ಎಲ್ಲ ತಿಳಿಸಿದ್ದಾರೆ. ಸೊ ನಾವು ಬೇರೆ ಹೆಚ್ಚಿಗೆ ಇನ್ನೇನು ಹೇಳೋದು ಏನಿಲ್ಲ. ಹೆಚ್ಚಿಗೆ ಹೇಳಿದ್ರೆ ಸಮಯ ಹಿಡಿಯುತ್ತೆ, ಬೇಕಾಗಿಲ್ಲ. ಧನ್ಯವಾದಗಳು. ಸ್ಕೂಲ್ ಡೇಸಲ್ಲಿ ಬೆಸ್ಟ್ ಸ್ಪೀಚ್ ಯಾರು ಓದಿದ್ರು ಅದು ಇವರಿಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಚೇತನ್ ಸರ್. ಎಲ್ಲರಿಗೂ ಕೂಡ ನಮಸ್ಕಾರ. ಮೊದಲನೇದಾಗಿ ಈ ಒಂದು ಸಿನಿಮಾಗೆ ಸಾಂಗ್ ಬರೀಬೇಕು ಅಂತ ಅರುಣ್ ಸರ್ ನಿರ್ದೇಶಕರು, ನಮ್ಮ 10 ವರ್ಷದ ಗೆಳೆಯ, ಕೇಳ್ಕೊಂಡ್ರು. ಬಟ್ ಯೂಶ್ವಲ್ ಆಗಿ ಸಾಂಗ್ ಬರಿಬೇಕಂದಾಗ ನಮಗೆ ಫಸ್ಟ್ ಪ್ರವೋಕ್ ಮಾಡೋ ಅಂಥದ್ದೇ, ಇನ್ಸ್ಪೈರ್ ಮಾಡೋ ಅಂಥದ್ದೇ ಡೈರೆಕ್ಟ್ರು ಕೂಡ ಅಂತ ಕಾನ್ಸೆಪ್ಟು. ಅಷ್ಟು ಲವಲವಿಕೆ ಇತ್ತು ಕಾನ್ಸೆಪ್ಟಲ್ಲಿ ಅವ್ರು ಹೇಳಿದಂಥ ವಿಷಯಗಳು. ಆ್ಯಂಡ್ ಫಸ್ಟ್ ಯಾವಾಗಲೂ ಕೂಡ ಒಬ್ಬ ಬರಹಗಾರ ಆಗಿ ನಿರ್ದೇಶಕರಿಗೆ ಅದು ಒಪ್ಕೊಂಡ್ರೆ ಅಲ್ಲೇ ಅರ್ಧ ನಮಗೊಂದು ತೃಪ್ತಿ. ಯಾಕಂತಂದರೆ ಅವ್ರಿಗೆ ಕನಸೋದು, ಅದಕ್ಕೆ ನಾವು ಪೆನ್ ಹಿಡ್ದಿರ್ತೀವಿ. ಆ್ಯಂಡ್ ಎಲ್ಲ 4 ಸಾಂಗ್, ಇನ್ನೊಂದು ಸಾಂಗ್ ಪಾರ್ಟಿ ಸಾಂಗ್ ಒಂದು ಲಾಂಚ್ ಆಗೋದಿದೆ. ಆ್ಯಂಡ್ ಇದ್ರಲ್ಲಿ ವಿಶೇಷ ಏನಂದರೆ ಗೆಳೆಯ ಚಂದನ್ ಶೆಟ್ಟಿ ಅವರು ನಾಯಕ ನಟನಾಗಿ ಅಭಿನಯಿಸ್ತಾರೆ ಅಂಥದ್ದು. ಆ್ಯಂಡ್ 4 ಜನನು ಕೂಡ ಆ ಒಂದು ಸಾಂಗಲ್ಲಿ ನೋಡಿದ್ರು, ಬ್ಯಾಡ್ ಬಾಯ್ ಸಾಂಗಲ್ಲಿ ನೋಡಿದ್ರು ಕೂಡ ಹೊಸಬ್ರು ಅಂತ ನೀವು ಯಾರು ಅನ್ಸೋದೇ ಇಲ್ಲ. ಅಷ್ಟೊಂದು ಜೀವ ತುಂಬಿದ್ದೀರಾ ಪಾತ್ರಕ್ಕೆ ಅಂತ ಅನ್ಸುತ್ತೆ. ಅಷ್ಟೊಂದು ಧೈರ್ಯವಾಗಿ ಮಾಡಿದ್ದೀರಾ. ಎಲ್ಲೂ ಕೂಡ ಒಂದು ಚಿಕ್ಕ ನರ್ವಸ್ನೆಸ್ ಕಾಣಿಸಲ್ಲ.
ಸ್ಕ್ರೀನ್ಗೇನು ಹೊಸಬ್ರ ಥರ ಕಾಣಿಸ್ತಾ ಇಲ್ಲ. ಎಲ್ರಿಗೂ ಶುಭವಾಗಲಿ. ಒಂದು ಸಿನಿಮಾದಲ್ಲಿ ಅಭಿನಯಿಸಿರೋ ಅಂಥ ಎಲ್ಲ ಕಲಾವಿದರಿಗೆ ಶುಭವಾಗಲಿ. ಆ್ಯಂಡ್ ತಂತ್ರಜ್ಞರು ಕೆಲಸ ಮಾಡಿರೋ ಎಲ್ಲ ತಂತ್ರಜ್ಞರಿಗೂ ಶುಭವಾಗಲಿ. ಆ್ಯಂಡ್ ಈ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಮಾತಾಡಬೇಕು, ವಿಜು ಅವರು. ಆ್ಯಂಡ್ ವಿಶೇಷ ಏನಂದರೆ ಚಂದು, ವಿಜು, ನಾನು ಎಲ್ಲ ರೂಮ್ಮೇಟ್ಸೇನೆ. ಅಂದರೆ ಆವಾಗ ಜರ್ನಿ ಶುರು ಮಾಡಿದ್ದು. ಸೊ ತುಂಬ ಕಂಫರ್ಟೇಬಲ್ ಕೆಲಸ ಮಾಡೋಕ್ಕೆ. ಆ್ಯಂಡ್ ವಿಜುದು ಸ್ಪೆಷಾಲಿಟಿ ಏನಂತಂದರೆ ಪ್ರೋಗ್ರಾಮಿಂಗ್ ಅಷ್ಟು ಅದ್ಭುತವಾಗಿರುತ್ತೆ. ಕ್ವಾಲಿಟಿ ಆಫ್ ಸೌಂಡ್ನ ಕೇಳಿದಾಗ ಯಾವುದೋ ಬಾಲಿವುಡ್ ಸಾಂಗ್ ಕೇಳ್ತಾ ಇದೀವಿ ಅಂತ ಅನಿಸುತ್ತೆ. ಆ್ಯಂಡ್ ನನಗೆ ಫಸ್ಟ್ ಖುಷಿಯಾಗಿದೆ ಏನಂದರೆ ಅದು ಟಿ ಸೀರೀಸ್ಗೆ ದೊಡ್ಡ ಮಟ್ಟದಲ್ಲಿ ಸೇಲ್ ಆಯಿತು ಆಡಿಯೋ ಅಂತಂದಿದ್ದು. ಅದು ಭಾಳ ಖುಷಿ ಕೊಡ್ತು ಫಸ್ಟ್. ಯಾಕಂತಂದರೆ ಅದು ಯಾವಾಗಲೂ ಆಡಿಯೋ ರೈಟ್ಸ್ ಒಂದು ದೊಡ್ಡ ಮಟ್ಟಕ್ಕೆ ಹೋಯಿತು ಅಂತಂದರೆ ಅದೊಂದು ಯಾವಾಗಲೂ ಒಂದು ಪಾಸಿಟಿವ್, ಒಂದು ತೃಪ್ತಿ ಕೊಡುತ್ತೆ. ಯಾಕಂತಂದ್ರೆ ಅಷ್ಟು ಇನ್ವೆಸ್ಟ್ಮೆಂಟ್ ಇರುತ್ತೆ ಸಿನಿಮಾಗಳ ಮೇಲೆ. ಸೊ ಎಲ್ಲ ಒಳ್ಳೇದಾಗಲಿ. ಸಿನಿಮಾ ನಿಮ್ಮ ಮುಂದೆ ಆದಷ್ಟು ಬೇಗ ಬರ್ತಾ ಇದೆ. ಎಲ್ಲರೂ ಕೂಡ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಆ್ಯಂಡ್ ಎಂಟೈರ್ ಟೀಮ್ನ ಬ್ಲೆಸ್ ಮಾಡಿ ಅಂತ ನಾನು ಕಡೆಯಿಂದ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ನಿರ್ದೇಶಕರು ಮಾತನಾಡಬೇಕು. ಓಕೆ, ಮ್ಯೂಸಿಕ್ ಡೈರೆಕ್ಟರ್ ಸರ್. ಇಲ್ಲಿಗೆ ಬಂದಿರುವಂತಹ ಎಲ್ಲ ಹಿರಿಯರಿಗೂ, ಪತ್ರಿಕಾ ಹಾಗೂ ಮಾಧ್ಯಮದವರಿಗೂ ನನ್ನ ನಮಸ್ಕಾರ. ಸೊ ಇವತ್ತು ನಾವಿಲ್ಲಿ ಸೇರಿರೋದು ನಮ್ಮ ಚಿತ್ರದ ಇನ್ನೊಂದು ಸಾಂಗು, ಸ್ಟೂಡೆಂಟ್ಸ್ ಪಾರ್ಟಿ ಸಾಂಗ್ ಅನ್ನೋ ಒಂದು ಈವೆಂಟ್ಗೆ. ಸೊ ಇದು ನನ್ನ ಮತ್ತು ಚಂದನ್ ಶೆಟ್ಟಿಯ ಎರಡನೇ ಕಾಂಬಿನೇಷನ್ನು ಪಾರ್ಟಿ ಸಾಂಗಲ್ಲಿ. ಇದಕ್ಕೆ ನಮ್ಮ ಗೆಳೆಯರಾದ ಚೇತನ್ ಕುಮಾರ್ ಅವರು ಲಿರಿಕ್ಸ್ ಬರೆದಿದ್ದಾರೆ ಆ್ಯಂಡ್ ಚಂದನ್ ಶೆಟ್ಟಿ ಆಡಿದ್ದಾರೆ. ಮ್ಯೂಸಿಕ್ ನಾನು ಮಾಡಿದ್ದೀನಿ. ತುಂಬ ಟ್ರೆಂಡಿಯಾಗಿ ಬರೆದಿದ್ದಾರೆ ಚೇತನ್ ಕುಮಾರ್ ಅವರು. ಆ್ಯಂಡ್ ಇದಕ್ಕೆ ಮೋಹನ್ ಸರ್ ಅದ್ಭುತವಾಗಿ ಕೊರಿಯೋಗ್ರಫಿ ಮಾಡಿದ್ದಾರೆ. ಆಮೇಲೆ ನಮ್ಮ ಈ 4 ಜನ ಆರ್ಟಿಸ್ಟ್ ತುಂಬ ಅಂದರೆ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಮೊದಲನೇ ಸಾಂಗ್ ಬಂದು ಮೂರೇ ಮೂರು ಪೆಗ್ಗಿಗೆ, ನನ್ನ ಮತ್ತು ಚಂದನ್ ಶೆಟ್ಟಿ ಫಸ್ಟ್ ಕಾಂಬಿನೇಷನ್ನು. ಸೊ ನಿಮಗೆ ಗೊತ್ತು, ಇಟ್ ವಾಸ್ ಅ ಹ್ಯೂಜ್ ಹಿಟ್ ಆ್ಯಂಡ್ ಮ್ಯಾಸಿವ್ ಹಿಟ್, ಮತ್ತು ಅದೊಂದು ಪಾರ್ಟಿ ಆ್ಯಂಥಮ್ ಆಗಿತ್ತು. ಸೊ ಅದೇ ಥರ ಈ ಸಾಂಗ್ನು ನೀವು ಹಿಟ್ ಮಾಡೋದಕ್ಕೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅದೊಂದೇ ಅಲ್ಲ, ಇವಾಗ ಜಸ್ಟ್ ನೀವು ಯಾವ್ಯಾವ ಬಿಟ್ ಸಾಂಗ್ಸ್ ಕೇಳಿದ್ರಿ, ಒಂದು ಸಾಂಗ್ ಕೀರ್ತನ ಚಂದರು ಅನ್ನೋರು ಆಡಿದ್ದಾರೆ. ಆ್ಯಂಡ್ ಇನ್ನೊಂದು ವಿದ್ಯಾರ್ಥಿನಿಯರು ಅನ್ನೋ ಒಂದು ಇಂಟ್ರೋ ರ್ಯಾಪ್ ಬಂದು ನಮ್ಮ ಚಿರಾಯು ಆ್ಯಂಡ್ ಟೀಮ್ ಮಾಡಿದ್ದಾರೆ. ಆ್ಯಂಡ್ ಇದೇ ಥರ ತುಂಬಾ ಬಿಟ್ ಸಾಂಗ್ಸ್ ಇದೆ. ಬರೀ ಇದು ಟ್ರೆಂಡಿ ಆಗಿಲ್ಲ, ಎಮೋಷನಲ್ ಆಗು ಸಿನಿಮಾ ಮೂಡ್ ಬಂದಿದೆ. ಸೊ ಕಂಪ್ಲೀಟ್ ಒಂದು ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥ ಚಿತ್ರ. ಸೊ ಮುಂದಿನ ತಿಂಗಳು 18ನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ, 19ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನೀವು ಪ್ರೀಮಿಯರ್ ಶೋ ಡೇಟ್ ಹೇಳಿದ್ರಿ ಅನ್ಸುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮದು ಕೂಡ ಒಂದು ಬ್ಯೂಟಿಫುಲ್ ಕಮ್ ಬ್ಯಾಕ್ ಆಗುತ್ತೆ ಅನ್ನೋದು ನಮ್ಮೆಲ್ಲರ ಭರವಸೆ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ನಾನು ತುಂಬ ಸೀರಿಯಸ್ಸಾಗಿ ಮಾತಾಡೋಕ್ಕೋಗಲ್ಲ, ಯಾಕೆಂದರೆ ಪಾರ್ಟಿ ಮೂಡಲ್ಲಿದ್ದೀವಿ. ಹಾಗಾಗಿ ಮೊದಲನೇದೇನು ಅಂದರೆ ನನಗೆ ವಿದ್ಯುತ್ತಿಗೆ ಸಿಕ್ಕಾಪಟ್ಟೆ ಕಾಟ ಕೊಟ್ಟಿದ್ದೀನಿ, ಸಾರಿ. ಮೊದಲನೇದಂದರೆ ಆ್ಯಕ್ಚುಲಿ ವಿಜಿ, ಚಂದು ಸರು, ಚೇತನ್ ಆಲ್ರೆಡಿ ಫ್ರೆಂಡ್ಸು. ನನಗೇನು ಅಂದರೆ ಬೆನಿಫಿಟ್ ಮಾಡ್ಕೋಬೇಕಾಗಿತ್ತು ಇದನ್ನು. 3 ಜನ ಸೇರಿ ಚೆನ್ನಾಗಿ ಸಾಂಗ್ ಮಾಡ್ತಾರೆ ಅಂತ ಧೈರ್ಯ ನನಗೆ. ಹಂಗಾಗಿ ಫಸ್ಟು ಅವ್ರು ಕಾಂಬೋ ಮಾಡಿದಾಗಲೇ ನನಗೆ ಖುಷಿ. ಯಾಕೆಂದರೆ 3 ಜನ ನನಗೆ ಗೊತ್ತಿಲ್ಲದೆ ಕಾಲ್ ಮಾಡ್ಕೊತಾರೆ, ಮಾತಾಡ್ಕೊತಾರೆ. ಬಟ್ ಏನೇ ಮಾತಾಡಿದ್ರು ಅವರು ಸಿನಿಮಾ ಮೇಲಿರೋ ಪ್ರೀತಿ ಮತ್ತು ಸಿನಿಮಾಗೆ ಬೆಟರ್ ಆಗಲಿ ಅಂತ ಮಾತಾಡ್ಕೊತಾರೆ. ಅದು ತುಂಬ ಖುಷಿ. ಇವಾಗೇನು ರಿಸಲ್ಟ್ ನೋಡಿದಿರೋ ಅದಕ್ಕೆ ಅವರೆಲ್ಲರೂ ಕಾರಣರಾಗಿದ್ದಾರೆ ಅಂತ ಹೇಳಕ್ಕೆ ಬರ್ತೀನಿ. ಚೇತನ್ ಜೇಮ್ಸ್ ಡೈರೆಕ್ಟರ್ ಅವರು ಪೆನ್ನು ಮತ್ತು ಗನ್ನು ಎರಡರಲ್ಲೂ ಸೂಪರ್. ಅವರು ಗನ್ನು ಸಖತ್ತಾಗಿ ಹಿಡಿಸ್ತಾರೆ, ಪೆನ್ನು ಸಖತ್ತಾಗಿ ಹಿಡಿತಾರೆ. ಸೊ ಹಂಗೆ ವಿಜೇತ್ ಬಗ್ಗೆ ಹೇಳಲೇಬೇಕು. ನನಗೆ ಅವ್ರ ಸೌಂಡಿಂಗ್ ಸಿಕ್ಕಾಬಿಟ್ಟೆ ಇಷ್ಟ. ನನಗೆ ಆ್ಯಕ್ಚುಲಿ ತುಂಬ ಒಳ್ಳೆ ಟ್ಯಾಲೆಂಟ್ ಇದೆ. ಇನ್ನೂ ಎತ್ತರಕ್ಕೆ ಬೆಳಿಬೇಕು ಅಂತ ನಾನು ಕೇಳ್ಕೊತೀನಿ ಮತ್ತು ಆಶಿಸ್ತೀನಿ. ಮತ್ತು ನಾನು ಅದಕ್ಕೆ ಬೆಳೆಯೋದಕ್ಕೆ ನನ್ನ ಮೊದಲನೇ ಕೆಲಸ ಏನಿದೆ, ನಾನು ಕೆಲಸ ಕೊಟ್ಟಿದ್ದೀನಿ. ಬರೀ ಮಾತಲ್ಲಿ ಹೇಳಲ್ಲ. ಬಿಕಾಸ್ ಆಫ್ ಅವ್ರು ವೆರಿ ಟ್ಯಾಲೆಂಟೆಡ್. ಅವ್ರ ಕಂಫರ್ಟ್ ಝೋನಿಂದ ಆಚೆ ಬಂದರೆ ಇನ್ನೂ ಸೂಪರಾಗಿ ಮಾಡ್ತಾರೆ. ಸೊ ಹಂಗಾಗಿ ಸೌಂಡಿಂಗ್ಸ್ ಆಗಿರಲಿ ಸಕ್ಕತ್ತಾಗಿ ಯೂಸ್ ಮಾಡ್ತಾರೆ. ಹೊಸ ಪ್ಲಗಿಂಗ್ಸ್ನ ಯೂಸ್ ಮಾಡ್ತಾರೆ. ಅದು ನನಗೆ ಸಿಕ್ಕಾಪಟ್ಟೆ ಇಷ್ಟ. ಆಮೇಲೆ ಈಗ ಎಸ್ಪೆಷಲಿ ಪಾರ್ಟಿ ಸಾಂಗ್ ರಿಲೀಸ್ ಆಗ್ತಿದೆ. ನಂಗೆ ತುಂಬ ಖುಷಿ ಏನು ಅಂತ ಹೇಳಿದ್ರೆ, ಅದೇ 3 ಪೆಗ್ ಸಾಂಗು ಸೂಪರ್ ಡೂಪರ್ ಹಿಟ್ಟು. ಚಂದನ್ ಸರ್ಗೂ ಅದ್ರಲ್ಲಿ ಸಿಕ್ಕಾಪಟ್ಟೆ ಹೆಸರು ತಂದು ಕೊಡ್ತು. ನನಗೆ ಇವ್ರ ಕಾಂಬೋದಲ್ಲಿ ಒಂದು ಸಾಂಗ್ ಬೀಳಬೇಕು, ಅದು ಮತ್ತೆ ಅಷ್ಟೇ ಸಾಂಗ್ ಎತ್ತರಕ್ಕೆ ಹೋಗಬೇಕು ಅಂತ ನನಗೆ ತುಂಬ ಇತ್ತು. ಅದನ್ನು ಇಟ್ಕೊಂಡು ನೆಕ್ಸ್ಟ್ ಲೆವೆಲಿಗೆ ಹೋಗೋದಕ್ಕೆ ಇಬ್ಬರು ಹಾರ್ಡ್ ವರ್ಕ್ ಮಾಡಿದೆ. ಚಂದನ್ ಸರ್ ಸೂಪರಾಗಿ ಆಡಿದ್ದಾರೆ. ನೀವು ನೆಕ್ಸ್ಟ್ ನೋಡ್ತೀರಾ ಅನ್ನೋದು. ಆ್ಯಕ್ಚುಲಿ ಇವತ್ತಿನ ನನ್ನ ಜಾಬ್ ಇಲ್ಲ, ಆ್ಯಕ್ಚುಲಿ ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ ಜಾಬ್ ಇವತ್ತು. ಎನಿವೆ, ಕಮಿಂಗ್ 19 ಸಿನಿಮಾ ರಿಲೀಸ್ ಆಗ್ತಿದೆ. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ನಮ್ಮ ಸಿನಿಮಾ ಮೇಲೆ. ಸಣ್ಣ ಪುಟ್ಟ ತಪ್ಪುಗಳಾಗಿದ್ದರೆ ಕ್ಷಮಿಸಿ. ಬಿಕಾಸ್ ಆಫ್ ನಾವು ವಿದ್ಯಾರ್ಥಿಗಳು.
ಥ್ಯಾಂಕ್ ಯು, ಲವ್ ಯು ಆಲ್. ದಟ್ಸ್ ಸೋ ಸ್ವೀಟ್. ಥ್ಯಾಂಕ್ ಯು ಸೋ ಮಚ್ ಸರ್. ನಿರ್ದೇಶಕರಿಗೆ ಏನಾದರೂ ಪ್ರಶ್ನೆಗಳಿದ್ರೆ ಕೇಳಬಹುದು. ಅಣ್ಣ ಎದೆ ಮೇಲೂ ಹಾಕೊಂಡಿದ್ದೀನಿ ಅಣ್ಣ. ಆಯ್ತಲ್ಲ, ನಿಜಾನಾ? ಹಾಕೊಂತೀನಿ ಮೇ ಬಿ. ಪೆನ್ನು ನೀವು ಚೆನ್ನಾಗಿ ಹಿಡಿತೀರಾ, ಈಗ ಗೊತ್ತಾಯ್ತಾ? ತುಂಬ ಚೆನ್ನಾಗಿ ನಡೀತಿದೆ. ಎಲ್ಲ ನಿಮ್ಮ ಸಪೋರ್ಟ್ ಇರಲಿ. ನಿಮಗೆ ಗೊತ್ತು, ನೀವು ಅವಾಗ ಹೋಗಿ ಹೇಳ್ತಾ ಇರ್ತೀರಾ. ಬಟ್ ನಮ್ಮ ರೇಂಜಿಗೆ ಮಾಡ್ತಾ ಇದ್ದೀವಿ ಕುಂಡ್ಕೊಂಡು. ಬಟ್ ಎಷ್ಟೇ ಮಾಡಿದ್ರು ಈಗಿರೋ ಹಬ್ಬರದಲ್ಲಿ ಕಮ್ಮಿನೇ ಅಂತ ಅನ್ಕೊತೀನಿ. ನಾನೊಬ್ಬನೇ ಪ್ರಮೋಷನ್ಗೆ ಐಡಿಯಾ, ನಿಮ್ಮ ಸಪೋರ್ಟು, ಮೀಡಿಯಾ ಸಪೋರ್ಟು, ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ ನಮ್ಮ ಜೊತೆಗೆ ಬೇಕು. ಬಿಕಾಸ್ ಆಫ್ ಏನಂದರೆ ಥಿಯೇಟ್ರಿಗೆ ತುಂಬ ಟಫ್ ಇದೆ ಜನ ಕರೆಸೋದು. ಯಾಕೆಂದ್ರೆ ನಿನ್ನೇನು ಒಂದು ಸಿನಿಮಾ ನೋಡ್ಕೊಂಬಂದೆ, 1.5 ಕೋಟಿ ಪಬ್ಲಿಸಿಟಿ ಖರ್ಚು ಮಾಡಿದ್ದಾರೆ, ಆದರೂ 30 ಜನ ಇದ್ದರು. ನನಗೆ ಭಯ ಶುರುವಾಗಿದೆ. ಸೊ ಹಾಗಾಗಿ ಎಲ್ಲರೂ ನನ್ನ ಮೇಜರ್ ನನ್ನ ಆ್ಯಕ್ಟ್ರ್ ಹತ್ರ ಕೇಳೋದಿಷ್ಟೇ, ತುಂಬ ಟಫ್ ಇದೆ. ನಾವೇನು ಇವಾಗ ಸಿನಿಮಾ ಮಾಡಿರೋದಲ್ಲ, ಇಲ್ಲಿಂದ ನಾವು ಡಬಲ್ ವರ್ಕ್ ಮಾಡಬೇಕು. ಪ್ಲೀಸ್ ಕೋಪ್ರೇಟ್ ಮಾಡಿ ಎಲ್ಲರೂ ಪ್ರೊಡಕ್ಷನ್ ಹೌಸ್ಗೆ. ಬಿಕಾಸ್ ಆಫ್ ಏನಂದರೆ ಪ್ರೊಡಕ್ಷನ್ ಹೌಸಿಗೆ ನೀವು ಎಷ್ಟು ಕೋಪ್ರೇಟ್ ಮಾಡ್ತಿರೋ ಪ್ರೊಡ್ಯೂಸರ್ಸು ಮತ್ತೆ ಸಿನಿಮಾ ಮಾಡೋದಕ್ಕೆ ಬರ್ತಾರೆ. ಇಲ್ಲಾಂದರೆ ಅವ್ರ ಪಾಡಿಗೆ ಅವ್ರವ್ರ ಬಿಸ್ನೆಸ್ಸಲ್ಲಿ ಇರ್ತಾರೆ. ಕೊನೆಗೆ ಏನಾಗುತ್ತೆ ಅಂತ ನಿಮಗೆ ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ. ಇದೊಂದನ್ನು ಎಲ್ರಿಗೂ, ಮೀಡಿಯಾ, ಆ್ಯಕ್ಟರ್ ಎಲ್ರಿಗೂ ನನ್ನ ರಿಕ್ವೆಸ್ಟ್ ಅನ್ನೋದು ನನ್ನ ಕೊನೆ ಮಾತು. ಥ್ಯಾಂಕ್ ಯು. ಇಲ್ಲ ಸರ್, ಅದಕ್ಕೆ ಕಾಸ್ಟ್ಯೂಮ್ ಕೊಡಿಸಿದ್ದೀನಿ. ಅವ್ರು ರೀಲ್ಸು ಮಾಡ್ತಾರೆ ಇವತ್ತು. ಅದೊಂದಿಲ್ಲ ಪ್ಲೀಸ್, ನೀವು ಅದೆಲ್ಲ ಮಾಡಿಸ್ಬೇಡಿ. ಪೇಮೆಂಟ್ಗೆ ಇಷ್ಟೇ. ಟೈ ಇದೆ, ಅದನ್ನು ಅವರು ಸ್ವಲ್ಪ ಯೂತ್ ಆಗಿರಲಿ ಅಂತ ಟೈ ತೆಗ್ದಿದ್ದಾರೆ ಸರ್. ಬ್ಯಾಡ್ ಗರ್ಲ್ ಥರ ಇರೋಣ, ಅಷ್ಟೆಲ್ಲ ಫಾಲೋ ಮಾಡೋದು ಬೇಡ ಅಂತ. ಬ್ಯಾಡ್ ಗರ್ಲ್ ಅಲ್ಲ ಸರ್, ಒಳ್ಳೆ ಹುಡುಗಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಕೊನೆಯಲ್ಲಿ ಪಾಠ ಬೇರೆ ಮಾಡಿದ್ರಿ ಮಕ್ಕಳಿಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ರಿಗೂ ನಮಸ್ತೆ ಎಲ್ಲರಿಗೂ. ಆಲ್ರೆಡಿ 2 ಪ್ರೆಸ್ ಮೀಟಲ್ಲಿ ತುಂಬ ಮಾತಾಡ್ಬಿಟ್ಟಿದ್ದೀನಿ ಅನ್ಕೊತೀನಿ. ಇವತ್ತೇನು ಅಂತ ಜಾಸ್ತಿ ಮಾತಾಡೋದಿಲ್ಲ. ಇವಾಗ ಏನೇ ಮಾತಾಡೋಂಗಿದ್ರು ಸಾಂಗ್ ಬಗ್ಗೆ ಮಾತಾಡಬೇಕು. ನಮ್ಮ ಊರೂರು ಸುತ್ತು ನಮ್ಮ ಹೈಟ್ ಮಂಜು ಸರ್ ಕೊರಿಯೋಗ್ರಫಿ ಮಾಡಿದ್ದಾರೆ. ಅವ್ರಿಗೆ ಪಾಪ ಯಾವ ಸಾಂಗು ಈ ಥರ ಆಗಿಲ್ಲ ಅನ್ಕೊತೀನಿ. ಎಲ್ಲೂ ಮಲಗಕ್ಕೆ ನಿಂತ್ಕೊಳ್ಳೋಕ್ಕೆ ಜಾಗ ಇಲ್ದಂಗೆ ರೋಡು ಅಲ್ಸ್ಕೊಂಡು ಸಾಂಗ್ ಮಾಡಿದ್ದೀವಿ. ಎಲ್ಲೂ ತುಂಬ ನಿಂತ್ಕೊಂಡು ಡ್ಯಾನ್ಸ್ ಮಾಡಿಸೋದು, ಈ ಥರ ಕೊರಿಯೋಗ್ರಫಿ ಇಲ್ಲದೇ ಇರೋ ಸಾಂಗ್ ಇದೆ ಫಸ್ಟ್ ಅನ್ಕೊತೀನಿ ಅಲ್ಲ. ಸೊ ಟೆಕ್ನಿಕಲಿ ಆ ಸಾಂಗ್ಗೆ ನಾವು ಹೆಚ್ಚು ಕಡಿಮೆ ಒಂದು 5-6 ಕ್ಯಾಮ್ರಾ ಯೂಸ್ ಮಾಡಿದ್ವಿ. ಸೊ ಅದ್ರದ್ದು ಔಟ್ಪುಟ್ ಇಲ್ಲಿ ನೋಡಿದ್ರಿ ಎಲ್ಲರೂ, ತುಂಬ ಚೆನ್ನಾಗಿ ಬಂದಿದೆ ಅಂತ ಅನ್ಕೊತೀನಿ. ಸೊ ಹೋಪ್ಫುಲಿ ಯು ಆಲ್ ಲೈಕ್ ದ ಸಾಂಗ್. ಸೇಮ್ ವೇ ನೆಕ್ಸ್ಟ್ ಬರೋದು ಪಾರ್ಟಿ ಸಾಂಗು, ನಮ್ಮ ಚಂದನ್ ಸರ್ ಇದ್ದಾರೆ, ಅದನ್ನು ಇನ್ನೂ ನೋಡಿಲ್ಲ. ನೆಕ್ಸ್ಟ್ ಬಂದಮೇಲೆ ಮಾತಾಡೋಣ ಅಂದ್ಕೊಂಡಿದ್ದೆ, ಮುಂಚೆನೇ ಕರೆದ್ಬಿಟ್ರಿ ಅಷ್ಟೇ. ಆಮೇಲೆ 4 ಜನ ಇದ್ದಾರೆ ಅಷ್ಟೇ. ಥ್ಯಾಂಕ್ ಯು. ಅದರ್ವೈಸ್ ಅದೇ 19th ರಿಲೀಸ್ ಆಗ್ತಾ ಇದೆ, ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ, ಥಿಯೇಟ್ರಿಗೆ ಬನ್ನಿ ಅಂತ ಕೇಳ್ಕೊತೀನಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಕೀರ್ತನ ಅವರೇ, ನಿಮ್ಮ ಹಾಡು ಕೇಳಿದ್ವಿ, ನಿಮ್ಮಷ್ಟು ಸ್ವೀಟ್ ಆಗಿದೆ ಕೀರ್ತನ ಅವರೇ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್, ಯುವರ್ ವಾಯ್ಸ್ ಇಸ್ ರಿಯಲಿ ಬ್ಯೂಟಿಫುಲ್. ಮಾತಾಡಿಕೊಂಡು 1-2 ಲೈನ್ ಆದರೂ ಆ ಲಾಲಿ ಹಾಡು ಹಾಡಬೇಕು ಅಂತ ಹೇಳಿ ಪ್ಲೀಸ್. ಸೊ ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕೀರ್ತನಾ ಚಂದ್ರು. ಸೊ ನಾನು ಲಾಲಿ ಲಾಲಿ ಅಂತ ಒಂದು ಸಾಂಗು ಮತ್ತು ಇನ್ನೊಂದು ಬ್ಯಾಡ್ ಬಾಯ್ ಸಾಂಗ್ ಹಾಡಿದ್ದೀನಿ ಈ ಮೂವಿಯಲ್ಲಿ. ಸೊ ಫಸ್ಟಿಗೆ ನಾನು ವಿಜಯ್ ಕೃಷ್ಣ ಸರ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್, ನನ್ನ ಮೇಲೆ ಇಷ್ಟೊಂದು ಟ್ರಸ್ಟ್ ಇಟ್ಟು ನನಗೆ ಒಂದು ಗ್ರೇಟ್ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಆ್ಯಂಡ್ ಡೆಫಿನೆಟ್ಲಿ ಸರ್ ಅರುಣ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಹೀಗೆ ಎಲ್ಲ ಸಪೋರ್ಟ್ ಮಾಡ್ತಾ ಇರಿ ಅಂತ. ಆ್ಯಂಡ್ ಆಲ್ಸೋ ಎಲ್ಲರೂ ಮೂವಿ ಥಿಯೇಟರ್ಸ್ ಬಂದು ಮೂವಿ ನೋಡಿ ಅಂತ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸೊ 2 lines. 2.5 ಆದರೂ ಓಕೆ. ನೀವು ಪ್ರಿಪೇರ್ ಆಗ್ತಾ ಇರಿ, ಪರವಾಗಿಲ್ಲ. ಅಷ್ಟೊತ್ತು ನಮ್ಮ ವಿನಯ್ ಸರ್ ಮಾತನಾಡ್ತಾರೆ, ದಯವಿಟ್ಟು. I'm ready. ಓಕೆ. ಲಾಲಿ ಲಾಲಿ ರಾಜಕುಮಾರಿ, ಎಲ್ಲಿಗಮ್ಮ ನಿನ್ನ ಸವಾರಿ. ಲಾಲಿ ಲಾಲಿ ರಾಜಕುಮಾರಿ, ಎಲ್ಲಿ ಹೊರಟೆ ಕುದುರೆ ಬನ್ನಿರಿ. ಪೂಜೆಯ ಪಡೆದ ಶಾರದೆಯಲ್ಲವಳು, ಈ ಕೂಸ ಕೈ ಹಿಡಿಯಲು ಬರಲಿಲ್ಲ. ಈ ಕೂಸ ಕೈ ಹಿಡಿಯಲು ಬರಲಿಲ್ಲ ಶಾರದೆ, ಈ ನೋವು
ಎಲ್ಲ ಬದಿಗೊತ್ತಿ ಸಾವಿನ ಪಟವ ಬಯಸೋದು ಸರಿಯೇ ಸರಿಯೇ ಸರಿಯೇ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್ ಕೀರ್ತನ, ಥ್ಯಾಂಕ್ ಯು ಸೋ ಮಚ್. ಇಟ್ ವಾಸ್ ಬ್ಯೂಟಿಫುಲ್. ಥ್ಯಾಂಕ್ ಯು. ವಿನಯ್ ಸರ್, ನಿಮ್ಮ ಎಕ್ಸ್ಪೀರಿಯನ್ಸ್. ಸೊ ನಾವು ಈ ಹಾಡಿಗೆ ಪರ್ಟಿಕ್ಯುಲರ್ ಆಗಿ ನಾವು ಆ್ಯನಿಮೇಷನ್ ಮಾಡಿದ್ದೀವಿ. ಎಫೆಕ್ಟ್ಸ್ ಮಾಡೋದು ಎಲ್ಲರಿಗೂ ಗೊತ್ತಿದೆ, ಇಂಡಸ್ಟ್ರಿಯಲ್ಲಿ ಸ್ವಲ್ಪ ಕಷ್ಟ ಇದೆ ಅಂತ. ಆದ್ರೂ ತುಂಬ ಎಫರ್ಟ್ ಹಾಕಿ ಒಂದು ಸೊ ಹೊಸದು ಏನಾದ್ರು ತೊಗೊಂಬರೋಣ ಇಂಡಸ್ಟ್ರಿಗೆ ಅಂತ ಮೋಷನ್ ಕ್ಯಾಪ್ಚರ್ ಯೂಸ್ ಮಾಡಿ ಆ್ಯನಿಮೇಷನ್ ಮಾಡಿ ನಾವು ಸಾಂಗಲ್ಲಿ ಹಾಕಿದ್ದೀವಿ. ಬಟ್ ಮುಂಚೆನೇ ಸ್ಟೇಜ್ ಮೇಲೆ ಬಂದುಬಿಟ್ಟಿದ್ದೀನಿ, ಜಾಸ್ತಿ ಹೇಳೋಕ್ಕಾಗಲ್ಲ. ಸೊ ಐ ಹೋಪ್ ದಟ್ ನಿಮಗೆಲ್ಲ ಇಷ್ಟ ಆಗತ್ತೆ ಅಂತ ಅಂದ್ಕೊಂಡು ಥ್ಯಾಂಕ್ ಯು ಸೋ ಮಚ್. ಈಗ ನಮ್ಮ ರ್ಯಾಪ್ ಸಾಂಗನ್ನು ಹಾಡಿರುವಂತಹ ಚಿರಾಯು ಆ್ಯಂಡ್ ಹರ್ಷಿತ್ ಮಾತನಾಡಬೇಕು. ಅದು ರ್ಯಾಪ್ ಸಾಂಗ್ ಅಲ್ಲ, ಸಾರಿ. ಥ್ಯಾಂಕ್ ಯು. ನನ್ನ ಟೀಚರ್ ನಂಗೆ ನನ್ನ ಹೇಳ್ಕೊಟ್ಟಿಲ್ಲ. ಹೆಸರು ಚಿರಾಯು ಅಂತ. ನಾನು ಅಂಡರ್ಗ್ರೌಂಡ್ ಆರ್ಟಿಸ್ಟ್ ರ್ಯಾಪ್ ಮಾಡ್ತೀನಿ. ವಿಜೇತ್ ಅವರು ಕಾಲ್ ಮಾಡಿದಾಗ ನನಗೆ ಅಂದರೆ ಅವ್ರಿಗೆ ಗೊತ್ತಿತ್ತು 3 ಪೆಗ್ ಮಾಡಿದ್ದಾರೆ ಅಂತ. ನನಗೆ ಯಾಕೆ ಕಾಲ್ ಮಾಡಿದ್ದಾರೆ ಅಂದಾಗ ಅವರು ಲೈಕ್ ಮೂವಿಗೆ ಒಂದು ರ್ಯಾಪ್ ಬೇಕಾಗಿತ್ತು, ಒಂದು ಲೈಕ್ ಸ್ಟೂಡೆಂಟ್ಸ್ಗೆ ಅಂತ ಅಂದಾಗ ನಾನು ಹೋಗಿ ಒಂದು ಅರ್ಧ ಗಂಟೆಲಿ ಆಯ್ತು ಅನ್ಸುತ್ತೆ. ನಾನು ಅವ್ರು ಕುತ್ಕೊಂಡು ಮತ್ತೆ ಹರ್ಷಿತ್ ಅಂತ ಇವನ್ ನಮ್ಮ ಟೀಮೇ, ನಮ್ದೆಲ್ಲ ಒಂದು ಟೀಮ್ ಇದೆ, ಅಂಡರ್ಗ್ರೌಂಡ್ ರ್ಯಾಪ್ ಮಾಡ್ತೀವಿ ನಾವು. ಇದೊಂದು ಅರ್ಧ ಗಂಟೆಲಿ ಆಗೇ ಹೋಯ್ತು ಸಾಂಗ್. ಮತ್ತೆ ಮೂವೀಸ್ ಅಲ್ಲಿ ಯೂಶಲಿ 2-3 ತರ ಬರ್ಕೊಡ್ಬೇಕಾಗುತ್ತೆ, ಬಟ್ ಇದಕ್ಕೆ ಫಸ್ಟ್ ಬರ್ದಿದ್ದು ಡ್ರಾಫ್ಟೇ ಓಕೆ ಆಗೋಯ್ತು, ಅದೇ ಸೆಲೆಕ್ಟ್ ಆಯ್ತು. ನೀವು ಫಸ್ಟ್ ಅಂಡರ್ ಗ್ರೌಂಡ್ ಮಾಡಬಾರ್ದು ಅಂತ ಅವ್ರು ಅದೇ ಅಂಡರ್ ಗ್ರೌಂಡ್ ರ್ಯಾಪ್ ಅಂದ್ರೆ ಏನು ಅಂತ ಕೇಳ್ತಿದ್ದಾರೆ. ಅಂಡರ್ ಗ್ರೌಂಡ್ ರ್ಯಾಪ್ ಅಂದ್ರೆ ನಾವು ಯಾವ ತರ ರ್ಯಾಪ್ ಮಾಡ್ತೀವಿ ಅಂದ್ರೆ ನಾವು ಯೂಶಲಿ ಸ್ಟ್ರಗಲ್ಸ್ ಬಗ್ಗೆ, ಹಸಲ್ಸ್ ಬಗ್ಗೆ, ಸೊಸೈಟಿ ನಡೀತಾರ ಇಶ್ಯೂಸ್ ಬಗ್ಗೆ ನಾವು ಲೈಕ್ ಮೇನ್ ಸ್ಟ್ರೀಮ್ ಅಂತ ನಿಮ್ಗೆ ಗೊತ್ತು, ಮೂವೀಸ್ ಇದೆ, ಲೈಕ್ ಈ ತರ PR ಪ್ರಮೋಷನ್ಸ್ ಎಲ್ಲ ನಡೆಯುತ್ತೆ. ನಮ್ಗೆ ನಾವೇ PRಗಳು, ನಾವೇ ನಮ್ಮ ಸಾಂಗ್ನ ಪ್ರಮೋಟ್ ಮಾಡ್ಕೊಂಡು ಯೂಟ್ಯೂಬಲ್ಲಿ ಹಾಕೊಂಡು ಸೈಫರ್ಸ್ ಮಾಡ್ಕೊಂಡು ಬ್ಯಾಟಲ್ಸ್ ಮಾಡಿಕೊಂಡು ಕಾಂಪಿಟೇಷನ್ಸ್ ಮಾಡಿಕೊಂಡು ಆ ಥರ ಬರ್ತೀವಿ ನಾವು. ಸ್ಟ್ರೀಟ್ ಶೋಸ್ ಮೇಜರ್ಲಿ ಮಾಡ್ತೀವಿ. ಅಂಡರ್ಗ್ರೌಂಡ್ ಇಸ್ ನಥಿಂಗ್ ಬಟ್ ಲೈಕ್ ಹುಡ್ ಸ್ಟ್ರೀಟ್ಸ್ ಇಂದ ಬಂದಿದೆ. ಇಲ್ಲಿ ಇನ್ನೂ ಆ ಜಾನರ್ಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡಿಲ್ಲ ಅಷ್ಟಾಗಿ. ನಾವು ಒಂದು 4-5 ವರ್ಷದಿಂದ ಒಂದು ಟೀಮ್ ಮಾಡಿಕೊಂಡು ಪ್ರತಿ ವಾರ ಸ್ಟ್ರೀಟ್ ಶೋಸ್ ಅದು ಇದು ಮಾಡ್ತಾ ಇರ್ತೀವಿ. ವಿಜೇತ್ ಅವರು ಲೈಕ್ ಕರೆದಾಗ ನಾನವರು ಇದು 2ನೇದೋ 3ನೇ ಸಾಂಗ್ ಇದು ಆ್ಯಕ್ಚುಲಿ ತುಂಬ ಸಪೋರ್ಟ್ ಮಾಡಿದ್ದಾರೆ. ಲೈಕ್ ಅವ್ರಿಗೂ ತುಂಬ ಇಷ್ಟ. ಅವ್ರದ್ದು DSR ಆಲ್ಬಮ್ ನೀವು ಕೇಳಿರ್ತೀರಾ ಅವ್ರದ್ದು. ಮತ್ತು ಚಂದನ್ ಶೆಟ್ಟಿ ಅವ್ರ ಕಾಂಬಿನೇಷನ್ ಬಂದಾಗ ಹಾಳಾಗೋದೆ ಅದೆಲ್ಲ ಸೂಪರ್ ಅವಾಗ ಹಿಟ್ ಆಯಿತು. ಈಗ ಇತ್ತೀಚೆಗೆ ರೀಸೆಂಟ್ ಟೈಮ್ಸಲ್ಲಿ ಯಾವುದೋ ಅಂತ ರ್ಯಾಪ್ಗಳು ಬಂದಿಲ್ಲ. ನಾನು ಆ್ಯಸ್ ಎ ರ್ಯಾಪರ್ ಆಗಿ ಕೇಳ್ಕೊಳ್ಳೋದು ಏನಂದರೆ ಇನ್ನು ಹೆಚ್ಚು ರ್ಯಾಪ್ಗಳು ಬರಲಿ, ರ್ಯಾಪ್ ಮ್ಯೂಸಿಕ್ಗಳು ಬರಲಿ ಅಂತ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಎಲ್ರಿಗೂ. ಆಲ್ ದ ಬೆಸ್ಟ್ ಇಡೀ ಮೂವಿ ಟೀಮ್ಗೆ. ಚಂದನ್ ಶೆಟ್ಟಿ ಅವ್ರು ಫಸ್ಟ್ ಟೈಮ್ ಆ್ಯಕ್ಟ್ ಮಾಡಿದ್ದಾರೆ, ಅವ್ರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ. ಲೈಫಲ್ಲಿ ಮೇಲೂ ಕೆಳಗಡೆ ಎಲ್ಲ ಇರುತ್ತೆ, ನಾವೆಲ್ಲನೂ ಒಂದೇ ಥರ ನೋಡಿ ಮತ್ತು ಸ್ಟ್ರಾಂಗ್ ಆಗಿ ಮತ್ತೆ ಇನ್ನು ಮೇಲೆ ಎತ್ತರಕ್ಕೆ ಬೆಳೆಯೋಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನೀವು ಆದಷ್ಟು ಬೇಗ ಅಂಡರ್ ಗ್ರೌಂಡ್ ಇಂದ 3rd ಫ್ಲೋರ್ಗೆ ಬನ್ನಿ. ಬೇಡ ಬೇಡ ಬೇಡ, ನಾವು ಹುಡ್ಡಲ್ಲೇ ಇರ್ತೀವಿ, ನಾವು ಸ್ಟ್ರೀಟ್ಸ್ ಅಲ್ಲೇ ಇರ್ತೀವಿ. ನಮ್ಗಿದೆ ಇಷ್ಟ, ನಾವು ಹಿಂಗೆ ಇರಕ್ಕೆ ಇಷ್ಟಪಡ್ತೀವಿ. ತಮಾಷೆ ಮಾಡಿದೆ, ನೀವು ಅಲ್ಲೇ ಇರಿ, ಡೋಂಟ್ ವರಿ, ಅಲ್ಲೇ ಬರ್ಬೇಕು. ಇಲ್ಲಿ ಇಂಡಸ್ಟ್ರಿನ ನಮ್ಮ ಅಂಡರ್ ಗ್ರೌಂಡ್ ಕರ್ಕೊಂಡು ಹೋಗ್ತೀನಿ. ಸೂಪರ್. ನಮ್ಮ ಅಂಡರ್ ಗ್ರೌಂಡ್ ಮ್ಯೂಸಿಕ್ ನ ಕೇಳಿಸ್ತೀನಿ ಇಂಡಸ್ಟ್ರಿಗೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅಂಡರ್ ಗ್ರೌಂಡ್ ರೂಮ್ ಮೇಟ್ ಹರ್ಷಿತ್ 2 lines ಪ್ಲೀಸ್. ನಾವು ರೂಮ್ ಮೇಟ್ ಅಲ್ಲ, ನಾವು ಸ್ಟ್ರೀಟ್ಸ್ ಅಲ್ಲಿ. ಅಣ್ಣ ನಿನ್ಗೆ ಅರ್ಥ ಆಗ್ತಿಲ್ಲ ಅಣ್ಣ, ಕೊಡೋಣ ನೀನು. ನೀವು ಬಿಟ್ರು ನಾನು ಬಿಡಲ್ಲ ನಿಮ್ಮನ್ನ. ನೀವು ಎಲ್ಲಿ ಗಂಟ ಮಾತಾಡ್ತೀವಿ. ನನ್ನ ಅಪ್ಪ ಅಮ್ಮ ಬರ್ತಾರೆ ಹಿಂದೆ. ನಾನು ಹರ್ಷಿತ್ ಶೆಟ್ಟಿ ಅಂತ. ನಾನು ಮೂವಿಗೆ ಫಸ್ಟ್ ಟೈಮ್ ರ್ಯಾಪ್ ಮಾಡಿರೋದು. ನನಗೆ ಆಪರ್ಚುನಿಟಿ ಕೊಟ್ಟಿದ್ದು ಮೊದಲನೇದಾಗಿ ಚಿರಾಯು ಬ್ರೋ ಆ್ಯಂಡ್ ವಿಜಯ್ ಬ್ರೋ. ಥ್ಯಾಂಕ್ ಯು ಸೋ ಮಚ್ ನನಗೆ ಮೂವಿಲಿ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಆ್ಯಂಡ್ ಮೂವಿ ಟೀಮ್ಗೆ ಆಲ್ ದ ಬೆಸ್ಟ್, ಒಳ್ಳೆ ಸಕ್ಸಸ್ ಆಗಬೇಕು ಅಂತ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಹರ್ಷಿತ್, ಥ್ಯಾಂಕ್ ಯು ಸೋ ಮಚ್. ನೋಡಿ ಹಿಂಗೆ ಮಮತಾ ಮ್ಯಾಮ್. ಎಲ್ಲರಿಗೂ ನಮಸ್ಕಾರ. ಆ್ಯಕ್ಚುಲಿ ಗಲ್ಫಲ್ಲಿ ನಾವು ಈ ಮೂವಿನ ರಿಲೀಸ್ ಮಾಡ್ತಿದ್ದೀವಿ. ಲಾಸ್ಟ್ ಮೂವಿ ಕಾಟೇರ ಮಾಡಿದ್ವಿ, ಅದಾದಮೇಲೆ ಈ ಮೂವಿ ಮಾಡ್ತಿದ್ದೀವಿ. ಇದರಲ್ಲಿ ಚೇತನ್ ಅವ್ರು ಲಿರಿಕ್ಸ್ ಬರೆದಿದ್ದಾರೆ. ಸೊ ಅವರು ನಾವು ಒಂದೇ ಪ್ಲೇಸು. ಮತ್ತು ಚಂದನ್ ಇದ್ದಾರೆ. ಚಂದನ್ ಅವ್ರಿಗೆ ನಾನು ಕೇಳ್ಕೊತಿದ್ದೀನಿ, ನಿಮ್ಮ ಟೀಮ್ ಫುಲ್ ಬಂದು ಪ್ರೀಮಿಯರ್ ಶೋ ಅಲ್ಲಿ ಪಾಲ್ಗೊಳ್ಬೇಕು. ಮತ್ತು ನಮ್ಮೆಲ್ಲ ಕನ್ನಡ UAEಲಿರೋ ಎಲ್ಲ ಕನ್ನಡದವ್ರಿಗೂ ಈ ಮೂವಿದು ಏನಂತ ನಿಮಗೆ UAE ಬಂದ್ಬಿಟ್ಟು ಏನಂತಾರೆ ನಾರ್ಮಲ್ ಪ್ಲೇಸ್ ಬರ್ತಾನೆ ಇರ್ತೀರ, ನಿಮಗೋಸ್ಕರನೇ ಜನ ಬರ್ತಾರೆ. ಖಂಡಿತ ನೀವು ಬರಬೇಕು.
ಈ ಮೂವಿನ ಸಕ್ಸಸ್ ಮಾಡಬೇಕು. ಅದಕ್ಕಿಂತ ಫಸ್ಟ್ ಥ್ಯಾಂಕ್ಸ್ ಹೇಳ್ತೀನಿ ಅರುಣ್ ಅವ್ರಿಗೆ, ಈ ಮೂವಿನ ನಮ್ಮ OMG ಬ್ಯಾನರ್ಗೆ ಕೊಟ್ಟಿರೋದಕ್ಕೆ, ಡಿಸ್ಟ್ರಿಬ್ಯೂಷನ್ಗೆ ಥ್ಯಾಂಕ್ ಯು ಸೋ ಮಚ್. 4 ಜನ ತುಂಬ ಸೂಪರಾಗಿ ಆ್ಯಕ್ಟ್ ಮಾಡಿದ್ದೀರಾ. ನಾನು ಅರುಣ್ ಅವ್ರನ್ನ ಕೇಳಿದೆ, ಅವ್ರು ಬಿಫೋರ್ ಏನಾರು ಆ್ಯಕ್ಟ್ ಮಾಡಿದ್ದೀರಾ ಅಂತ. ಇಲ್ಲ ಅಂತ ಹೇಳಿದ್ರು. ಸೂಪರ್, ಆಲ್ ದ ಬೆಸ್ಟ್. ಎಲ್ಲ ಟೀಮ್ ಅವ್ರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಮ್ಮ ಎಡಿಟರ್ ಪವನ್ ಗೌಡ್ ಅವ್ರು ಮಾತನಾಡಬೇಕು. ಲಾಸ್ಟ್ 2 ಸತಿ ಮಾತಾಡಿಲ್ಲ ಅನ್ನೋದೇ ಪ್ರಾಬ್ಲಮ್ ಆಗೋಗಿದೆ. ಅದಕ್ಕೆ ಇವತ್ತು ಮಾತಾಡದೆ ಬಿಡಲ್ಲ. ಮಾತಾಡಿ, 2 ಲೈನ್ಸ್ ಆದರೂ ಪರವಾಗಿಲ್ಲ. ತುಂಬ ಎಫರ್ಟ್ಸ್ ಹಾಕಿ ತುಂಬ ಇಷ್ಟಪಟ್ಟು ಕ್ವಾಲಿಟಿಗೆ ತುಂಬ ಕಷ್ಟಪಡ್ತಾ ಸಿನಿಮಾ ಮಾಡಿದ್ದೀವಿ. ಜುಲೈ 19 ರಿಲೀಸ್ ಆಗ್ತಿದೆ. ದಯಮಾಡಿ ಬಂದು ಸಪೋರ್ಟ್ ಮಾಡಿ. ಇದು ಪ್ರಾಕ್ಟೀಸ್ ಮಾಡಿ ಬಂದಿರೋದು. ಅದೆಲ್ಲ ಮಾತಾಡಿದ್ದೀನಿ ಈ ಸತಿ. ಹೌದು. ಹೈಟ್ ಮಂಜು ಸರ್, ನಿಮ್ಮ ಎಕ್ಸ್ಪೀರಿಯನ್ಸ್. ಎಲ್ರಿಗೂ ನಮಸ್ಕಾರ. ಇವಾಗ ತಾನೇ ಸಾಂಗ್ ನೋಡಿದ್ರಿ. ಸೊ ಸಾಂಗ್ ಚೆನ್ನಾಗಿ ಬಂದಿದೆ ಅಂತ ನನಗೊಂದು ಫೀಲು. ಸಾಂಗ್ಸ್ ಒಬ್ಬ ಮಾಸ್ಟರ್ ಅದನಿಗೆ ಒಂದು ಸಾಂಗ್ ಮಾಡೋದು ಒಂದು ಚಾಲೆಂಜ್. ಯಾಕಂದರೆ ಪ್ರತಿ ಸಾರಿಯೂ ಪ್ರತಿ ಸಾಂಗು ಹೋದಾಗ ಒಬ್ಬ ಡೈರೆಕ್ಟ್ರು ಹೊಸ ಕಾನ್ಸೆಪ್ಟ್ನ ಕೇಳ್ತಾರೆ. ಸೊ ಅದೇ ರೀತಿ ಇಲ್ಲಿ ನಾನು ಫಸ್ಟು ಗೆಳೆಯ ಕರೆದಾಗ ಅಲ್ಲಿ ಹೋದೆ, ಕೇಳಿದ ಒಂದೇ ಮಾತು, ಗುರು ನೀನು ಇದುವರೆಗೂ ಸಾಂಗ್ಗಳು ಮಾಡಿದ್ಯಾ, ನಂಗೊಂದು ತಿಕ್ಕಲ್ ಥರ ಸಾಂಗ್ ಬೇಕು, ವಿಚಿತ್ರವಾಗಿ ಏನಾರು ಬೇಕು, ಏನು ಮಾಡ್ತೀಯ ಮಾಡು. ಸೊ ಕುತ್ಕೊಂಡು ಒಂದಷ್ಟು ನಾವು ರೆಫರೆನ್ಸ್ ಕೊಟ್ಟೆ, ನಿಮ್ಗೆ ಬೇಕು ನೀವು ಮಾಡೋಣ ಅಂತ. ಸೊ ನಂಬಕ್ಕಾಗಿಲ್ಲ, ಹಿಂಗೆ ಮಾಡ್ಬೋದಾ ಅಂತ. ಸೊ ಅದನ್ನು ಎಕ್ಸಿಕ್ಯೂಟ್ ಮಾಡೋಕ್ಕಂತ ಪ್ರಯತ್ನ ಪಟ್ವಿ. ಕೆಲವು ಸಾರಿ ಏನಾಗುತ್ತೆ, ನಾವು ಒಂದಷ್ಟು ಡ್ರೀಮ್ ತೊಗೊಂಡು ಹೋಗ್ತೀವಿ ಸ್ಪಾಟ್ಗೆ, ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ. ಅಲ್ಲಿ ನಮ್ಮ ಸಪೋರ್ಟಿವ್ ಆಗಿ ಒಬ್ಬ ಕ್ಯಾಮ್ರಾಮನ್ ಅಂತ ಇರ್ತಾನೆ, ಅವನು ನಮಗೆ ಸಪೋರ್ಟ್ ಮಾಡಬೇಕು. ಇನ್ ಕೇಸ್ ಅವ್ರು ಸಪೋರ್ಟ್ ಮಾಡ್ತಾ ಇದ್ದಾಗ ಅಲ್ಲಿ ಇನ್ನೊಂದು ಹೊಸ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಸೊ ಆ ಪ್ರಾಬ್ಲಮ್ಮು ಆ ಥರದ್ದೆಲ್ಲ ಫೇಸ್ ಮಾಡಿ ಈ ಸಾಂಗ್ನ ಮಾಡಿರೋದು. ಲಿಟ್ರಲಿ ನಮಗೆ ಹೇಳಿದ್ರು, ನಿದ್ದೆ ಇಲ್ಲ, ಇಲ್ಲಿಂದ ಬೆಂಗಳೂರಿಂದ ಶೂಟ್ ಮಾಡ್ಕೊಂಡು ಅಪ್ ಟು ಉಡುಪಿ ತನಕ ಜರ್ನಿಯನ್ನು ಶೂಟ್ ಮಾಡ್ಕೊಂಡು ಹೋಗಿ ಸಾಂಗು. ಸೊ ನನ್ನ ಕೆರಿಯರ್ಗೆ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಕೊಟ್ಟಂಥ ಸಾಂಗು. ಸೊ ಅಂಥ ಒಂದು ಸಾಂಗ್ ಕೊಟ್ಟಿದ್ದಕ್ಕೆ ಅರುಣ್ ಗೆಳೆಯ ಥ್ಯಾಂಕ್ ಯು ಸೋ ಮಚ್. ಸಾಂಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇಷ್ಟ ಆಗಿದ್ದರೆ ಎಲ್ಲರೂ ನಿಮ್ಮ ಎಲ್ಲ ಇದಕ್ಕೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸಿನಿಮಾಗೆ ನಿಮ್ಮ ಒಂದು ಸಪೋರ್ಟ್ ಇರಲಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಪಾರ್ಟಿ 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 ಪಾರ್ಟಿ. ಎಸ್, ಇವತ್ತು ಸಾಯಂಕಾಲ ಪಾರ್ಟಿಗೆ ಹೋಗ್ತಾ ಇದ್ದೀನಿ. ಯಾರು ಬೇಕಾದ್ರೂ ಜಾಯ್ನ್ ಆಗ್ಬೋದು. ನಾನು ಮನೋಜ್ ವಿವಾನ್. ಎಲ್ರಿಗೂ ನಮಸ್ಕಾರ. ನಮ್ಮ ಸೈಡೆ ಟ್ರೈಲರ್ ನೋಡಿದ್ರಿ, ಫಸ್ಟ್ ಸಾಂಗ್ ವಿ ಆರ್ ಬ್ಯಾಡ್ ಬಾಯ್ಸ್ ನೋಡಿದ್ರಿ. ತುಂಬ ಎಂಕರೇಜ್ಮೆಂಟ್ ಕೊಟ್ಟಿದ್ದೀರಾ, ತುಂಬ ಸಪೋರ್ಟ್ ಕೊಟ್ಟಿದ್ದೀರಾ. ಸೀರಿಯಸ್ಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾವು 4 ಜನ ಹೊಸಬ್ರು, ಆದ್ರೂ ಲೈಕ್ ನಿಮ್ಮನೆ ಹುಡುಗನ ಥರ ನಮ್ಮನ್ನ ಟ್ರೀಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರಿಗೂ ಇಲ್ಲಿಂದ ನನ್ನ ಮನಸ್ಸಿಂದ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಇವತ್ತು ರಿಲೀಸ್ ಆಗಿರೋಂಥ ಪಾರ್ಟಿ ಸಾಂಗ್ ಆಗ್ಬೋದು, ಟ್ರಾವೆಲಿಂಗ್ ಸಾಂಗ್ ಆಗ್ಬೋದು, ಅದನ್ನು ಕೂಡ ತುಂಬ ಎತ್ತರಕ್ಕೆ ತಗೊಂಡೋಗೋ ಓಪ್ ಸಿಕ್ಕೊಂಡಿದ್ದೀವಿ. ಲೈಕ್ ಅದನ್ನು ಫುಲ್ಫಿಲ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ರಿಗೂ ಒಂದು ರಿಕ್ವೆಸ್ಟ್, ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡೋ ಮೂಲಕ ನಮ್ಮಂಥ ಹೊಸ ಕಲಾವಿದರನ್ನ ಬೆಳೆಸಿ ನಮ್ಮ ಚಿತ್ರನ ಗೆಲ್ಸಿ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಜೈ ಶ್ರೀರಾಮ್. ಪಾರ್ಟಿಯಿಂದ ಶುರುವಾಗಿ ಶ್ರೀರಾಮನವರೆಗಿನ ಜರ್ನಿ ಸೂಪರ್ ಆಗಿತ್ತು. ಅಮರ್ ಅವರೇ, ನಿಮ್ಮ ಎಕ್ಸ್ಪೀರಿಯನ್ಸ್. ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಮರ್. ಸೊ ಸಾಂಗ್ ಈಗಷ್ಟೇ ರಿಲೀಸ್ ಆಗಿದೆ, ತುಂಬ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮೊದಲನೇದಾಗಿ ನಮ್ಮ ಚೇತನ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಂಥ ಸೂಪರ್ ಲಿರಿಕ್ಸ್ ಕೊಟ್ಟಿದ್ದೀರಾ ಸರ್. ಒಂದು ಪಾರ್ಟಿನೂ ಬಿಡಲಿಲ್ವಲ್ಲ ಸರ್. ನೀವು ಬರೋ ಪಾರ್ಟಿನೆಲ್ಲ ಸಾಂಗಲ್ಲೇ ಹಾಕ್ಬಿಟ್ಟಿದ್ದೀರಾ. ಇಂಥ ಪಾರ್ಟಿ ನೀವು ಡಿಕ್ಷನರಿ ಎಲ್ಲಿ ಬೇಕಾದರೂ, ಯೂಟ್ಯೂಬು, ಡಿಕ್ಷನರಿ, ಮೀಡಿಯಾ ಎಲ್ಲಿ ಹುಡುಕಿದ್ರೂ ಸಿಗಲ್ಲ, ಅಷ್ಟು ಪಾರ್ಟಿ ಯೂಸ್ ಮಾಡಿದ್ದೀರಾ. ಸೊ ತುಂಬ ಕಲಿಬೋದು ಇದರಿಂದ. ಆ್ಯಂಡ್ ಏನು ಕಲಿಬೋದು ಎಲ್ಲ ಸರ್, ಪಾರ್ಟಿ ಇರೋ ಬರೋ ಒಂದು ಪಾರ್ಟಿನೂ ಮಿಸ್ ಮಾಡಿರಲ್ಲ ಅವರು. ಆ್ಯಂಡ್ ಚಂದನ್ ಸರ್ ಬಗ್ಗೆ ನಿಜವಾಗ್ಲೂ ನಿಮ್ಮ ಎನರ್ಜಿ, ಸಾಂಗು, ಲಿರಿಕ್ಸು, ಪರ್ಫಾರ್ಮೆನ್ಸ್ ನೆಕ್ಸ್ಟ್ ಲೆವೆಲ್ ಸರ್. ಆ್ಯಂಡ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ವಿಜಯ್ ಕೃಷ್ಣನ್ ಸರ್ಗೆ ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್. ಅದ್ಭುತವಾಗಿದೆ ನಿಮ್ಮ ಸಾಂಗು, ತುಂಬ ಇಷ್ಟ ಆಯಿತು. ಆ್ಯಂಡ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಪಕ್ಕ ಈ ಸಾಂಗ್ ಒಂದು ಟ್ರೆಂಡ್ ಆಗುತ್ತೆ. ತುಂಬ ಖುಷಿ ಆಯಿತು ವರ್ಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಲವ್ ಯು ಆಲ್. ಎಲ್ಲರ ಕಡೆಯಿಂದ ಲವ್ ಯು ಟು. ಆಯಿತಾ? ಓಕೆ, ಮನಸ್ವಿ ಅವರೇ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಾನಸ್ವಿ. ಸೊ ಫಸ್ಟ್ ಆಫ್ ಆಲ್ ತುಂಬ ಥ್ಯಾಂಕ್ಸ್. ನಮ್ಮ ಹಿಂದೆ ಎಲ್ಲ ಬ್ಯಾಡ್ ಬಾಯ್ ಸಾಂಗ್ ಮತ್ತು ಟ್ರೇಲರ್ನ ತುಂಬ ಸಪೋರ್ಟ್ ಮಾಡಿದ್ದೀರಾ. ನಮ್ಮ ಮೀಡಿಯಾದವ್ರಿಗೆ ಮತ್ತು ಪತ್ರಕರ್ತರಿಗೆ ಥ್ಯಾಂಕ್ ಯು ಸೋ ಮಚ್. ಸೊ ಸಾಂಗ್ ಇದು ಪಾರ್ಟಿ ಸಾಂಗ್, ನನ್ನ ಮೂವಿಲಿ ಫೇವ್ರೆಟ್ ಸಾಂಗ್. ಸೊ ತುಂಬ ಖುಷಿ ಆಯಿತು, ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ಚೇತನ್ ಸರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಎಲ್ಲ ಚೆನ್ನಾಗಿ ಮಾಡಿದ್ದೀರಾ. ಸೊ ಚಂದನ್ ಸರ್ ಜೊತೆ ಮಾಡಿರೋ ಸಾಂಗ್ ತುಂಬ ಖುಷಿ ಆಯಿತು. ಆ್ಯಂಡ್
ಇದರಿಂದ ವರ್ಕ್ ಮಾಡಿರೋಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇಷ್ಟು ಒಳ್ಳೆ ಸಾಂಗ್ನ ಕೊಟ್ಟಿದ್ದೀರಾ ಆ್ಯಂಡ್ ಈ ಸಾಂಗ್ನ ಟ್ರೆಂಡಿಂಗ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹಾಯ್, ಎಲ್ರಿಗೂ ನಮಸ್ಕಾರ. ಫಸ್ಟ್ ನಾನು ಚಂದನ್ ಸರ್ ಜೊತೆ ಪಾರ್ಟಿ ಫ್ರೀಕಲ್ಲಿ ಬ್ಯಾಕ್ಗ್ರೌಂಡ್ ಡಾನ್ಸರ್ ಆಗಿ ಡಾನ್ಸ್ ಮಾಡಿದ್ದೆ. ಸೊ ಅಲ್ಲಿಂದ ಈ ಸಾಂಗ್ನ ನಾನು ಚಂದನ್ ಸರ್ ಜೊತೆ ಪಕ್ಕದಲ್ಲಿ ನಿಂತ್ಕೊಂಡು ಡಾನ್ಸ್ ಮಾಡಿರೋದು ಒಂದು ಖುಷಿ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ಚಂದನ್ ಸರ್ಗಾಗಿರ್ಬೋದು, ಅರುಣ್ ಸರ್ಗಾಗಿರೋದು ಈ ಆಪರ್ಚುನಿಟಿ ಕೊಟ್ಟಿರೋದಕ್ಕೆ. ಆ್ಯಂಡ್ ಆಲ್ಸೋ ಈ ಸಾಂಗ್ನ ಕೊರಿಯೋಗ್ರಾಫರ್ ಮೋಹನ್ ಸರ್. ಅಗೇನ್ ಮೋಹನ್ ಬಾಸ್ ಜೊತೆ ನಾನು ತುಂಬ ಶೋಸ್ಗಳನ್ನ ಬ್ಯಾಕ್ಗ್ರೌಂಡ್ ಡಾನ್ಸರ್ ಆಗಿ ಮಾಡ್ತಾ ಇದ್ದೆ. ತುಂಬ ಆಸೆ ಇತ್ತು ಯಾವತ್ತಾದ್ರೂ ಒಂದಿನ ಇವ್ರು ನನ್ನ ಮೂವಿಗೆ ಅಟ್ಲೀಸ್ಟ್ ಕೊರಿಯೋಗ್ರಫಿ ಮಾಡಬೇಕು ಅಂತ. ನಾನು ಮೂವಿ ಮಾಡಿದ್ರೆ ಆ್ಯಂಡ್ ನನ್ನ ಫಸ್ಟ್ ಮೂವಿಗೆ ಅವ್ರು ಕೊರಿಯೋಗ್ರಾಫರ್ ಆಗಿ ಸಿಕ್ಕಿ ತುಂಬ ಇಷ್ಟ ಆಯಿತು. ಆ್ಯಂಡ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ, ತುಂಬ ಇಷ್ಟ ಆಯಿತು. ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ. ಹೀಗೆ ನಮ್ಮ ಫಿಲಮ್ಗೂ ಸಪೋರ್ಟ್ ಮಾಡಿ. ಇದೆ 19th ಜುಲೈ 19th ರಿಲೀಸ್ ಆಗ್ತದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರನ್ನ ಅರಸ್ಕೊಂಡು ಬರಲಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ವಿ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಫೋಟೋ ಸ್ಟೇಜ್ ಚಪ್ಪಾಳೆ ಮುಗಿದೇ ಹೋಯ್ತವ್ರು, ಇನ್ನೂ ಸ್ಟೇಜ್ ಹತ್ತಿಲ್ಲ. ಕಂಗ್ರ್ಯಾಚುಲೇಷನ್ಸ್ ಚಂದನ್ ಅವರೇ, ವಾಟ್ ಅ ಕಮ್ ಬ್ಯಾಕ್. ಸೀರಿಯಸ್ಲಿ ಅಮೇಜಿಂಗ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಮೊದಲಿಗೆ ಎಲ್ಲ ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ, ಹಾಗೆ ಇಲ್ಲಿ ನೆರೆದಿರುವಂಥ ಎಲ್ಲ ನನ್ನ ಸಿನಿಮಾ ಟೀಮ್ಗೆ, ಆ್ಯಕ್ಟ್ ಮಾಡಿರುವಂಥ ಆ್ಯಕ್ಟರ್ಸ್ಗಳಿಗೆ, ನಮ್ಮ ಪ್ರೊಡ್ಯೂಸರ್ಸ್ಗಳಿಗೆ, ಡೈರೆಕ್ಟರ್ಗೆ ಚೇತನ್ ಕುಮಾರ್ ಹಾಗೂ ವಿಜೇತ್ ಎಲ್ಲರಿಗೂ ಹಾರ್ಡ್ಲಿ ಕಂಗ್ರ್ಯಾಚುಲೇಷನ್ಸ್. ಈ ದಿನಕ್ಕೋಸ್ಕರ ತುಂಬ ವರ್ಷಗಳಿಂದ ಕಾದಿದ್ವಿ ಈ ಸಾಂಗ್ ಯಾವಾಗ ರಿಲೀಸ್ ಆಗುತ್ತೆ ಅಂತ. ಡೈರೆಕ್ಟ್ರು ಕೂಡ ತುಂಬ ತಲೆ ಕೆಡಿಸ್ಕೊಂಡಿದ್ರು, ಚೆನ್ನಾಗಿ ಆಗಬೇಕು ಅಂತ ಒಂದು ಒಳ್ಳೆ ಡೇಟ್ ಫಿಕ್ಸ್ ಮಾಡಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ಚೆನ್ನಾಗಿ ಆಗ್ತಾ ಇದೆ. ಸೊ ಪಾರ್ಟಿ ಸಾಂಗ್ ಅಂತ ಅಂದಾಗ ಅಫ್ಕೋರ್ಸ್ ಎಲ್ಲರೂ ಓಕೆ ಚಂದನ್ ಶೆಟ್ಟಿ 3 ಪೆಗ್ಗು, ಪಾರ್ಟಿ ಫ್ರೀಕು, ಟಕೀಲಾ ಅಂತ ಹೇಳ್ತಾರೆ. ಬಟ್ ಇವಾಗ ಹೊಸದಾಗಿ ಒಂದು ಆ್ಯಡ್ ಆನ್ ಆಗ್ತದೆ ಅದೇ ಲಿಸ್ಟಿಗೆ. ಇವಾಗ ಸ್ಟೂಡೆಂಟ್ಸ್ ಪಾರ್ಟಿ ಸಾಂಗ್ ವಿದ್ಯಾರ್ಥಿನ ಸಿನಿಮಾದ ಈ ಒಂದು ಹಾಡು ನನ್ನ ಗೆಳೆಯ ಚೇತನ್ ಅವರು ಲಿರಿಕ್ಸ್ ಬರೆದಿದ್ದಾರೆ. ಸಖತ್ತಾಗಿ ಬರೆದಿದೆ. ನನಗೆ ಗೊತ್ತಿಲ್ಲ ಅವ್ರಿಗೆ ಇಷ್ಟೊಂದು ಪಾರ್ಟಿ ಬಗ್ಗೆ ನಾಲೆಡ್ಜ್ ಎಲ್ಲಿಂದ ಬಂತು ಅಂದ್ರೆ. ಇಲ್ಲ, ಅವರು ತುಂಬಾ ಜ್ಞಾನಿ ಇದ್ದಾರೆ. ಅವರು ಇನ್ಸ್ಪಿರೇಷನ್ ಅಂತಿದ್ದಾರೆ, ನಾನೇ ಅಂತ ಅವ್ರಿಗೆ ಇನ್ಸ್ಪಿರೇಷನ್ನು. ಬಟ್ ಸ್ಟಿಲ್ ಸೊ ಚೇತನ್ ಕುಮಾರ್ ತುಂಬ ಚೆನ್ನಾಗಿ ಅಷ್ಟು ಯೋಚನೆ ಮಾಡಿ ಏನೇನು ವಿಷಯಕ್ಕೆ ಪಾರ್ಟಿ ಮಾಡ್ತಾರೆ ಅನ್ನೋದನ್ನೆಲ್ಲ ಹುಡುಕಿ ಒಂದೊಂದು ಬರೆದಿದ್ದಾರೆ ಲಿರಿಕ್ಸ್ನ. ತುಂಬ ಚೆನ್ನಾಗಿದೆ. ಆ್ಯಂಡ್ ವಿಜೇತ್ ಅವರು ಸಖತ್ತಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಆ್ಯಂಡ್ ನನ್ನ ವಿಜೇತಿನ ಇದು 2ನೇ ಕಾಂಬಿನೇಷನ್ ಆಫ್ಟರ್ 3 ಪೆಗ್ ಆದಮೇಲೆ ಬಂದಿರುವಂಥ ಒಂದು ಹಾಡು. ನಾನು ವಿಜು ಮತ್ತು ಚೇತನ್ನು 2011ನೇ ಇಸ್ವಿಲಿ ಬೆಂಗಳೂರಿಗೆ ಆಗಷ್ಟೇ ಬಂದಿದ್ವಿ ನಾವು. ಅವಾಗ ಒಂದೇ ರೂಮ್ನಲ್ಲಿ ನಾವು 3 ಜನ ರೂಮ್ಮೇಟ್ಸ್ ಆಗಿದ್ವಿ. ಆ ದಿನನ ಇವತ್ತು ನೆನೆಸ್ಕೊಳ್ತೀನಿ. ಅವತ್ತು ಬೇರೆ ಥರ ಇತ್ತು ನಮ್ಮ ಸಿಚುವೇಶನ್, ಇವತ್ತು ಬೇರೆ ಥರ ಇದೆ, ಎಲ್ಲ ಸುಧಾರಿಸಿದೆ. ಆ್ಯಂಡ್ ನೀವು ಬರ್ತಿದ್ರಾ? ನೋಡೇ ಅಲ್ವಲ್ಲ ಒಂದು ದಿವಸ ಪೇಪರ್ ಓದೋರ ಥರ ಕಾಣಿಸ್ತಾರಾ? ಸೊ ಹಾಗಾಗಿ ಇವತ್ತು ಈ ಹಾಡು ರಿಲೀಸ್ ಆಗಿದೆ ಟಿ ಸೀರೀಸ್ನಲ್ಲಿ. ಆ್ಯಂಡ್ ಟಿ ಸೀರೀಸ್ ಅವ್ರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹಾಡು ರೀಲ್ಸ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ. ಈ ಬೀಟ್ಸ್ಗಳೆಲ್ಲ ದಯವಿಟ್ಟು ರೀಲ್ಸ್ ಮಾಡೋರೆಲ್ಲ ಈ ಹಾಡನ್ನು ಯೂಸ್ ಮಾಡಿಕೊಂಡು ರೀಲ್ಸ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಹಾಗೆ ಇನ್ನೊಂದು ವಿಚಾರ, ಈ ಸಿನಿಮಾ ಬಗ್ಗೆನೇ ಒಂದು ಲಾಸ್ಟ್ ಏನೋ ಒಂದು ಇಶ್ಯೂ ಆದಾಗ ಒಬ್ಬರು ಮಾತಾಡಿದರು. ಸಿನಿಮಾದಲ್ಲಿ ಅವರು ಕೂಡ ಆ್ಯಕ್ಟ್ ಮಾಡಿದ್ದಾರೆ. ನನಗೆ ಗೊತ್ತಿಲ್ಲ ಅವ್ರು ಯಾಕೆ ಆ ಥರ ನನ್ನ ಮೇಲೆ ಒಂದು ಆರೋಪಗಳನ್ನ ಮಾಡಿದ್ರು, 1-2 ಆರೋಪಗಳನ್ನ. ಅದನ್ನು ಇವತ್ತು ಈ ಸ್ಟೇಜ್ ಮುಖಾಂತರನೇ ಅದನ್ನು ಕ್ಲಾರಿಫೈ ಮಾಡಿದ್ರೆ ಒಳ್ಳೇದು ಅಂತ ಅನ್ನಿಸ್ತದೆ. ಬಿಕಾಸ್ ಈ ಸಿನಿಮಾದಲ್ಲಿ ನಾನು ಶೂಟಿಂಗ್ ಟೈಮಲ್ಲಿ ನಾನು ಆ ಥರ ಮಾಡಿದ್ದೆ ಅನ್ನೋ ಒಂದು ಅಲಿಗೇಷನ್ನ ಅವರು ಮಾಡಿದರು. ಸೊ ಹಾಗಾಗಿ ನಾನು ಅದನ್ನು ಇಲ್ಲೇ ಕ್ಲಾರಿಫೈ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಒಂದು ಫಸ್ಟು ನನ್ನ ಮೇಲೆ ಅವರು ಆರೋಪ ಮಾಡಿದ್ದು, ಸಿನಿಮಾಗೆ ನಾನು ಶೂಟಿಂಗ್ ಟೈಮ್ನಲ್ಲಿ 15 ದಿವಸ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಶೂಟಿಂಗ್ ಬಂದಿಲ್ಲ ಅನ್ನೋ ಒಂದು ಆರೋಪ ಮಾಡಿದರು. ಹಾಗೆ ಎರಡನೇದು, ಯಾವುದೋ ಒಂದು ಪ್ರೆಸ್ ಮೀಟ್, ಅಂದರೆ ನಮ್ಮ ಸಿನಿಮಾ ಕುಂಬಳಕಾಯಿ ಆಗಿದ್ದು ಒಂದು ಪ್ರೆಸ್ ಮೀಟ್ ಮಾಡಿದ್ವಿ. ಆ ಪ್ರೆಸ್ ಮೀಟಿಂಗ್ ನಾನು ಮನೆಯಲ್ಲಿ ಹಾಕೋ ಬಟ್ಟೆನ ಬಂದಿದ್ದಂತೆ ಸ್ಟೇಜ್ ಮೇಲೆ. ಅವಾಗ ಡೈರೆಕ್ಟರ್ ಕರೆದು ನನ್ನ ಬೈದ್ರಂತೆ. ಸೊ ಈ ರೀತಿಯಾದ 2 ಆರೋಪ ಮಾಡಿದರೆ ಅದನ್ನು ಕ್ಲಾರಿಫೈ ಮಾಡಬೇಕು. ಅದಕ್ಕೋಸ್ಕರ ನಮ್ಮ ಡೈರೆಕ್ಟರ್ನ ಸ್ಟೇಜ್ ಮೇಲೆ ಕರೀತಾ ಇದ್ದೀನಿ. ಅವ್ರು ಬಂದ್ಬಿಟ್ಟು ಇದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟರೆ ನನಗೆ ಸಮಾಧಾನ ಆಗುತ್ತೆ. ಡೇಟ್ ನೋಡ್ಕೊಂಡಿದ್ದೆ ಶ್ರೀಕಾಂತ್ ಬನ್ನಿ. ಯಾಕೆ ಆ ವ್ಯಕ್ತಿ ಆ ರೀತಿ ಹೇಳಿದ್ರು ನನಗಂತೂ ಗೊತ್ತಿಲ್ಲ. ನೀವೇನಾದರೂ ಹೇಳ್ಕೊಟ್ಟಿದ್ರ? ಪಬ್ಲಿಸಿಟಿಗೋಸ್ಕರ ಹೇಳ್ಕೊಟ್ಟಿದ್ದೆ ಅಂತ ತಿಳ್ಕೊಬೇಡಿ. ಪಬ್ಲಿಸಿಟಿ ಆಗಲಿ ಆ ಥರ ಏನಾರ ಇದ್ರೆ
ಆ ಥರದ್ದು ಏನಿಲ್ಲ. ಇಲ್ಲ ಆ್ಯಕ್ಚುಲಿ ಪ್ರಾಮಿಸ್ಲಿ ಹೇಳ್ತೀನಿ ಆನೆಸ್ಟ್ಲಿ, ಶೂಟಿಂಗ್ ಸ್ಪಾಟಿಗೆ ನಾಟ್ ಓನ್ಲಿ ಡೇಟ್, ಅವರು ಆನ್ ಟೈಮ್ ಒಂದು ದಿನವೂ 10 ನಿಮಿಷವೂ ಸಹ ಲೇಟಾಗಿ ಬಂದಿಲ್ಲ. ಇದು ನನ್ನ ಕಡೆಯಿಂದ ಕ್ಲಾರಿಫಿಕೇಷನ್. ಓಕೆ, ಯಾವತ್ತೂ ಬಂದಿಲ್ಲ. ಅವರು 3 ಶೆಡ್ಯೂಲಲ್ಲಿ ಮಾಡಿದ್ವಿ. ಸಾಂಗ್ ಆಗಿ ಮೈಸೂರಿಗಾಗಿರ್ಬೋದು, ಮತ್ತು ಇನ್ನೊಂದು ಹೇಳಲೇಬೇಕು ನಿಮ್ಗೆ ಆ್ಯಕ್ಚುಲಿ, ಇದ್ರ ಜೊತೆಗೆ ಅವರು ಆಲ್ಮೋಸ್ಟ್ ಈ ಸಿನಿಮಾಗೆ 3 ಕ್ಯಾರೆಕ್ಟ್ರೇಷನ್ ಮಾಡಿದ್ದಾರೆ. ಸೊ ಅವರು ವೆಯ್ಟನ್ನು 8 ರಿಂದ 9 kg ವೇರಿಯೇಷನ್ಸು ಅಷ್ಟು ಡೆಡಿಕೇಟಿವ್ ಆಗಿ ಮಾಡಿದ್ದಾರೆ. ಹಾಗಾಗಿ ಟೈಮಿಗೆ ಬಂದಿಲ್ಲ ಅಂತ ಹೇಳೋದ್ರಲ್ಲಿ ತಪ್ಪಾಗುತ್ತೆ. 100% ಬಂದಿದ್ದಾರೆ. ನೀವು ಕ್ಲಾರಿಫೈ ಮಾಡಿಜಿ. ಆಯ್ತು, ಡೈರೆಕ್ಟರ್ ಹೇಳಾದ್ಮೇಲೆ ಆಯ್ತು. ಆಮೇಲೆ ಯಾವಾಗ ಬೈದಿದ್ರಂತಲ್ಲ, ಸ್ವಲ್ಪ ಹೇಳ್ಬಿಡಿ ಏನಂತ ಬೈದಿದ್ರು. ನಾವು ಬೈಯೋಷ್ಟು ಯಾವಾಗಲೂ ಮಾತಾಡೇ ಇಲ್ಲ, ಕಮ್ಮಿನೇ ಮಾತಾಡ್ತೀವಿ ನಾವು, ತುಂಬಾ ಕಮ್ಮಿ ಮಾಡಿ. ಇಲ್ಲ ಆ ಥರದ್ದು ಯಾವುದು ಬಂದಿಲ್ಲ. ಮೋಸ್ಟ್ಲಿ ಅವರು ನಿಮ್ಮನ್ನು ಸೂಪರಾಗಿ ನೋಡೋಕೆ ಇಷ್ಟಪಟ್ಟಿದ್ದಾರೆ ಸರ್. ನೆಕ್ಸ್ಟ್ ಕಲರ್ಫುಲ್ ಬಟ್ಟೆ ಹಾಕೊಂಬರ್ಲಿ ಅಂತ ಅವ್ರಿಗೆ ಇಷ್ಟ. ಓಕೆನಾ ಸರ್? ಓಕೆ, ನೆಕ್ಸ್ಟ್ ನೀವು ಇನ್ನೂ ಅಂದರೆ ಪ್ರಶಾಂತ್ ಸರ್ಗೆ ಏನಂದರೆ ನಿಮ್ಮನ್ನು ಸಿಕ್ಕಾಬಡೆ ಬ್ಯೂಟಿಫುಲ್ ಆಗಿ ನೋಡೋಕೆ ಇಷ್ಟ. ನೀವು ಹೇಳಿ ಇನ್ನೂ ಒಳ್ಳೊಳ್ಳೆ ಬಟ್ಟೆ ಹಾಕೊಂಬರ್ತೀನಿ ಅಂತ ಪ್ರಾಮಿಸ್ ಮಾಡಿ ಈಗ ಪ್ರಶಾಂತ್ ಸರ್ಗೆ. ಇಲ್ಲ ಏನಿಲ್ಲ, ಬಟ್ಟೆಯಲ್ಲಿ ಏನಿಲ್ಲ ಆಕ್ಚುಲಿ, ಅದನ್ನ ಹೇಳಕ್ಕೆ ಮನಸ್ಸು ಚೆನ್ನಾಗಿದ್ರೆ ಆಯ್ತು, ಎಲ್ಲರೂ ಚೆನ್ನಾಗಿ. ಆಕ್ಚುಲಿ ಪ್ರೋಗ್ರಾಮಿಗೆ ಬಂದರೆ ಸಾಕು, ಮನಸ್ಸು ಒಳ್ಳೇದು ಮಾಡಿದ್ರೆ ದೇವರು. ಬಟ್ಟೆಯಲ್ಲಿ ಏನಿಲ್ಲ. ಅದನ್ನ ನಾನು ನಿನ್ನೆ ಹೇಳ್ಬೋದಿತ್ತಾನೆ, ನಾನು ಸೀರೆ ಉಟ್ಕೊಂಡು ಬರ್ತಿದ್ನಾ? ಇಲ್ಲ, ಚೆನ್ನಾಗಿ ಕಾಣ್ತಿದ್ರು ಆ್ಯಕ್ಚುಲಿ. ಸೊ ಅದು ಬಟ್ಟೆದೇನು ಪ್ರಾಬ್ಲಮ್ ಇಲ್ಲ. ಆನ್ ಟೈಮಿಗೆ ಬಂದಿದ್ದಾರೆ. ಸೊ ಚಂದನ್ ಸಿಕ್ಕಾಪಟ್ಟೆ ಸರ್ ಕೋಆಪರೇಟಿವ್ ಆಗಿದ್ದಾರೆ. ಬಿಕಾಸ್ ಆಫ್ ನಮಗೂ ತುಂಬ ಟೆನ್ಷನ್ಸ್ ಇದೆ ಇಲ್ಲಿಂದ ರಿಲೀಸ್ ಮಾಡೋದಕ್ಕೆ. ಪ್ರತಿದಿನ ಇಲ್ಲಿಂದ ನನಗೆ ಈ ಪ್ರೆಸ್ ಮೀಟ್ ಆದಮೇಲೆ ಕೂತ್ಕೊಂಡ್ರೆ ನನಗೆ ಅಲ್ಲಿ ಪುಕ್ಕು ಅನ್ನೋಕ್ಕೆ ಶುರುವಾಗಿದೆ, ಏನಾಗುತ್ತೆ ಏನು ಇರ್ತಾ ಅಂತ. ಸೊ ನಾನು ಎಲ್ಲರೂ ಚಂದನ್ ಸರ್ಗೆ ಏನಂದರೆ ಸೊ ಕೋಆಪ್ರೇಟ್ ಮಾಡಿ ಅಂತ ಮತ್ತೆ ಕೇಳ್ಕೊತೀನಿ. ಖಂಡಿತವಾಗ್ಲೂ ಸಿನಿಮಾ ರಿಲೀಸ್ ಆಗೋವರೆಗೂ ನಾನು ನಿಮ್ಮ ಜೊತೆ ಇದ್ದೇ ಇರ್ತೀನಿ ಸರ್. ಮೈಸೂರಿಗೆ ಹೋಗ್ಬೇಡಿ ಸರ್. ಅಲ್ಲ, ಮನೆ ಮೈಸೂರಲ್ಲಿ ಖಂಡಿತವಾಗ್ಲೂ ಹೋಗ್ಲೇಬೇಕು. ಸೊ ಆದರೆ ಸಿನಿಮಾಗೆ ಪ್ರಮೋಷನ್ಸ್ ಏನಿದೆ ಅದಕ್ಕೆ ಖಂಡಿತವಾಗ್ಲೂ ನಾನು ಬಂದೇ ಬರ್ತೀನಿ. ಸಿನಿಮಾ ರಿಲೀಸ್ ಆಗೋವರೆಗೂ ನಾನು ಚಿತ್ರತಂಡದ ಜೊತೆ ಇದ್ದೇ ಇರ್ತೀನಿ. ಆ್ಯಂಡ್ ಮತ್ತೊಮ್ಮೆ ಎಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡೋದೇನು ಅಂತ ಹೇಳಿದ್ರೆ, ಹೌದು ಮಾರ್ಕೆಟು ಇವಾಗ ಬೇರೆ ಥರ ಟರ್ನ್ ಆಗಿದೆ, ಬಟ್ ಸ್ಟಿಲ್ ಸಿನಿಮಾ ತಂಡ ಉಳಿಬೇಕು ಅಂತ ಹೇಳಿದ್ರೆ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಲೇಬೇಕು. ಈ ರೀತಿಯಾದಂಥ ಒಂದು ಅನುಭವ ಯಾವಾಗ ಆಗಿತ್ತು ಅಂತ ಹೇಳಿದ್ರೆ, ಹಲವಾರು ವರ್ಷಗಳ ಹಿಂದೆ ಈ ನಾಟಕ ಕಂಪ್ನಿಗಳಿತ್ತು. ಯಾವಾಗ ಸಿನಿಮಾ ತುಂಬ ಓವರ್ಟೇಕ್ ಮಾಡಿದ್ರು ಆವಾಗ ನಾಟಕ ಕಂಪ್ನಿಗಳೆಲ್ಲ ಒಂದೊಂದೇ ಮುಚ್ತಾ ಬಂತು. ಸೊ ಹಾಗಾಗಿ ಆ ರೀತಿಯಾದಂಥ ಒಂದು ಪರಿಸ್ಥಿತಿ ಇವತ್ತು ಸಿನಿಮಾ ರಂಗಕ್ಕೂ ಕೂಡ ಬಂದಿದೆ. ಆದರೆ ಅದನ್ನು ತಡೆಯುವಂಥ ಶಕ್ತಿ ಇರೋದು ಆಡಿಯನ್ಸ್ ಕೈಲಿ ಮಾತ್ರ. ಕಲಾವಿದರನ್ನ ಉಳಿಸೋ ಒಂದು ಶಕ್ತಿ ಇರೋದು ಆಡಿಯನ್ಸ್ಗಳಿಗೆ ಮಾತ್ರ. ಕಲಾವಿದರು ಉಳಿಬೇಕು ಅಂತ ಹೇಳಿದ್ರೆ ನೀವು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು. ನಮ್ಮೆಲ್ಲರಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ನನ್ನ ಈ ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಇದಾದಮೇಲೆ ಮತ್ತೆ ನೀವು ಸೂಪರ್ ಲೈಫ್ ಶುರು ಆಗುತ್ತೆ. ಥ್ಯಾಂಕ್ ಯು ಸರ್. ಎಕ್ಸ್ಟ್ರಾಡಿನರಿ ಹಿಟ್ ಆಗುತ್ತೆ ಸಿನಿಮಾ. ಆಗಲಿ, ಹಂಗೆ ಆಗಲಿ. ಥ್ಯಾಂಕ್ ಯು ಸೊ ಮಚ್. That's so sweet. Yes. ಹಂಗೆ ಸೌಂಡೇ ಬರಲಿಲ್ಲ.